नमः सिद्धेभ्यः। ॐ नमः सिद्धेभ्यः। ॐ नमः सिद्धेभ्यः। यार ज्ञानशक्तिकोटिसूर्यरण्णु मीरिದೆ ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ. ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ, ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಯಾರ ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ, ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ. ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ, ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. पंचपरमेष्टि भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की। सम्यक ज्ञान संस्काರದ ಶಿಬಿರದ ಎರಡನೇ ದಿವಸ. ಇವತ್ತು ಕೂಡ ನಾವು ಧರ್ಮದ ಬಗ್ಗೆ ವಿಶೇಷವಾದ ವಿಷಯವನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಡೋಣ. ಏಕೆಂದರೆ ಧರ್ಮ ನಮ್ಮ ಜೀವನಕ್ಕೆ ಉಪಕಾರ ಮಾಡುವಂತಹ ವಿಷಯ. ಧರ್ಮದಿಂದ ನಮ್ಮ ಜೀವನದ ಮೇಲೆ ಉಪಕಾರವಾಗುತ್ತೆ. ಆ ಉಪಕಾರದಿಂದ ನಾವು ಸುಖಿಯಾಗ್ತೇವೆ. ಧರ್ಮ ನಮ್ಮ ಮೇಲೆ ಉಪಕಾರ ಮಾಡಿತು ಅಂತಂದರೆ ನಾವು ಸುಖಿಯಾಗಲಿಕ್ಕೆ ಬೇಕು. ಸುಖಿಯಾಗಲಿಕ್ಕೆ ವಿಶೇಷವಾದ ನಮ್ಮ ಬದುಕಿನಲ್ಲಿ ಸಾಧನ ಅಂತಂದರೆ ಧರ್ಮ ಒಂದೇ ಒಂದು. ಧರ್ಮದ ನಂಬಿಕೆ ಅಂತಂದರೆ ನಾವು ಮಾಡುವಂತಹ ನಮ್ಮ ಮೇಲಿನ ನಂಬಿಕೆ. ಧರ್ಮವನ್ನು ನಂಬೋದು ಅಂತಂದರೆ ನಾವು ನಮ್ಮನ್ನೇ ನಂಬುವುದು, ನಮ್ಮ ಆತ್ಮನನ್ನು ನಂಬುವುದು. ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೇನೆ, ನನಗೆ ಹಿತಕರವಾದದ್ದು ಯಾವುದು, ಆ ಯಾವ ಹಿತದಿಂದ ನಾನು ಸುಖಿಯಾಗಲಿಕ್ಕೆ ಸಾಧ್ಯ ಅನ್ನುವುದನ್ನೇ ಬಾರಿ ಬಾರಿಗೆ ವಿಚಾರ ಮಾಡುವುದು ಪ್ರತಿಯೊಬ್ಬ ಭವ್ಯಾತ್ಮನಿಗೆ ಅತಿ ಅವಶ್ಯಕ. ಧರ್ಮೋ ರಕ್ಷತಿ ರಕ್ಷಿತಃ. ಏನು ಹೇಳ್ತಾರೆ? ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವರನ್ನು ಧರ್ಮವೂ ಕೂಡ ರಕ್ಷಿಸುತ್ತದೆ.
ಧರ್ಮ ಅಂದರೆ ಏನು? ನಮ್ಮ ಆತ್ಮನ ಮನವಚನ ಕಾಯಗಳ ಪ್ರವೃತ್ತಿ ಸನ್ಮಾರ್ಗದಲ್ಲಿದೆ ಅಂತಂದರೆ ಈ ಒಂದು ಪ್ರವೃತ್ತಿಯ ಹೆಸರೇ ಧರ್ಮ. ಮನ, ವಚನ, ಕಾಯ ಇವು ಮೂರು ಯಾವಾಗಲೂ ಚಂಚಲ. ಇವುಗಳ ಪ್ರವೃತ್ತಿ ಹೆಚ್ಚಿಂದ ಹೆಚ್ಚು ಅಶುಭ ಕಾರ್ಯಗಳಲ್ಲಿ ತೊಡಗಿರುವುದನ್ನು ನಾವು ನೋಡ್ತೀವಿ. ಮನಸ್ಸಿನ ಪ್ರವೃತ್ತಿ ಯಾವಾಗಲೂ ಅಶುಭದಲ್ಲಿ ಯಾವ ಭಾವಗಳು ಪಾಪಕರ್ಮಗಳ ಆಶ್ರವ ಮತ್ತು ಬಂಧಕ್ಕೆ ಕಾರಣವೋ, ಪಾಪಕರ್ಮಗಳನ್ನು ಹೆಚ್ಚಿಸುವುದಕ್ಕೆ ಕಾರಣವೋ, ಅಂಥ ಅಶುಭ ಭಾವಗಳಲ್ಲಿ ಯಾವಾಗಲೂ ಮನಸ್ಸು ತೊಡಗಿರುವುದರಿಂದ ನಮ್ಮ ಮನಸ್ಸೇ ಅಧರ್ಮ. ಮತ್ತು ಆ ಮನಸ್ಸನ್ನು ನಾವು ಆ ಅಶುಭ ಪ್ರವೃತ್ತಿಯಿಂದ ತೆಗೆದುಹಾಕಿ ಶುಭ ಪ್ರವೃತ್ತಿಯಲ್ಲಿ ಇರಿಸಿಕೊಂಡರೆ ಅದೇ ನಮ್ಮ ಧರ್ಮ. ಶುಭ ಪ್ರವೃತ್ತಿಯಲ್ಲಿ ಇರಿಸಿಕೊಳ್ಳುವುದು ಧರ್ಮ, ಅಶುಭ ಪ್ರವೃತ್ತಿಯಲ್ಲಿ ಇರಿಸಿಕೊಳ್ಳುವುದು ಅಧರ್ಮ. ಅಧರ್ಮವೂ ಕೂಡ ನಮ್ಮ ಆತ್ಮನಲ್ಲಿ ಇರುತ್ತದೆ, ಧರ್ಮವೂ ಕೂಡ ನಮ್ಮ ಆತ್ಮನಲ್ಲಿ ಇರುತ್ತೆ. ಈ ಎರಡೂ ಪ್ರಕಾರದ ಪ್ರವೃತ್ತಿಯನ್ನು ತಿಳಿದುಕೊಂಡು ಆತ್ಮನ ಪ್ರವೃತ್ತಿಯನ್ನು ನಾವು ಅಶುಭದಿಂದ ಬಿಡಿಸಿ ಶುಭದಲ್ಲಿ ಇರಿಸಿಕೊಳ್ಳುವುದು, ಇದನ್ನೇ ಧರ್ಮ ಅಂತ ಹೇಳಿದರು ಎಲ್ಲ ತೀರ್ಥಂಕರ ಭಗವಂತರು. ಆದಿನಾಥ ಭಗವಂತರಿಂದ ಹಿಡಿದುಕೊಂಡು ಮಹಾವೀರ ಭಗವಂತರವರೆಗೆ ಎಲ್ಲರೂ ಏನು ಹೇಳ್ತಾರೆ ಅಂತಂದರೆ, ನಮ್ಮ ಆತ್ಮನಲ್ಲಿಯೇ ಇರೋದು ಅಧರ್ಮ, ನಮ್ಮ ಆತ್ಮನಲ್ಲಿಯೇ ಇರೋದು ಧರ್ಮ. ಧರ್ಮವನ್ನು ರಕ್ಷಿಸಿಕೊಳ್ಳುವುದು ಅಂತಂದರೆ ಮನವಚನ ಕಾಯಗಳ ಪ್ರವೃತ್ತಿಯನ್ನು ಸನ್ಮಾರ್ಗದಲ್ಲಿ ಇರಿಸಿಕೊಳ್ಳುವುದೇ ಧರ್ಮ. ಸನ್ಮಾರ್ಗ ಯಾವುದು? ನಮ್ಮ ಮನಸ್ಸು, ನಮ್ಮ ಶರೀರ, ನಮ್ಮ ಮಾತು. ಮನಸ್ಸು ಮತ್ತು ಶರೀರ ಈ ಮೂರನ್ನೂ ಶುಭದಲ್ಲಿ ಇರಿಸಿಕೊಳ್ಳತಕ್ಕಂತಹ ಕಾರ್ಯವೇ ಧರ್ಮ. ಶುಭದಲ್ಲಿ ಯಾವ ಥರ ಇರಿಸಿಕೊಳ್ಳಬೇಕು ಅಂತಂದರೆ, ಅಶುಭವನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ಶುಭದಲ್ಲಿ ನಾವು ಒಂದು ಉತ್ಸಾಹವನ್ನು ಬೆಳೆಸಿಕೊಳ್ಳಬೇಕು. ಶುಭದಲ್ಲಿ ನಾವು ಇರಿಸಿಕೊಳ್ಳಬೇಕು ಅಂತಂದರೆ ಅದಕ್ಕೊಂದು ಉತ್ಸಾಹ, ಅದಕ್ಕೊಂದು ರುಚಿ ಬೇಕು. ನಾನು ಯಾವಾಗಲೂ ಶುಭ ಕಾರ್ಯಗಳನ್ನೇ ಮಾಡಬೇಕು ಅನ್ನತಕ್ಕಂತಹ ಈ ಅಪೇಕ್ಷೆಗಳನ್ನು ನಾವು ಆತ್ಮನಲ್ಲಿ ಎಷ್ಟು ಹೆಚ್ಚಿಸಿಕೊಳ್ತೇವೆ ಅಷ್ಟೇ ಪ್ರಮಾಣದಲ್ಲಿ ನಮ್ಮ ಆತ್ಮ ಧರ್ಮದಿಂದ ಸಹಿತನಾಗಿ, ಧರ್ಮದಿಂದ ಕೂಡಿದವನಾಗಿ, ಆ ಧರ್ಮದ ಮುಖಾಂತರ ತನ್ನ ಬದುಕಿನಲ್ಲಿ ಸುಖವನ್ನು ಅನುಭವಿಸುವುದಲ್ಲದೆ ಭವಿಷ್ಯ ಕಾಲದಲ್ಲಿ ಹೋಗಿ ಈ ಸುಖವನ್ನು ಅನುಭವಿಸ್ತಾ ಸ್ವತಃ ತಾನೇ ಪರಮಾತ್ಮನಾಗ್ತಾನೆ ಅನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಅದಕ್ಕಾಗಿ ಮನವಚನಗಳ ಪ್ರವೃತ್ತಿಯನ್ನು ನಾವು ತಿಳಿದುಕೊಳ್ಳತಕ್ಕಂತಹ ಅವಶ್ಯಕತೆ ಇದೆ. 3 ಪ್ರಕಾರದ ಯೋಗಗಳು, ಒಂದು ಮನೋಯೋಗ, ಇನ್ನೊಂದು ವಚನಯೋಗ, ಮತ್ತೊಂದು ಕಾಯಯೋಗ. ಮನೋಯೋಗ, ವಚನಯೋಗ ಮತ್ತು ಕಾಯಯೋಗ ಈ ಯೋಗ ಪ್ರವೃತ್ತಿಯನ್ನು ಅಶುಭದ ಕಡೆಗೆ ಹೋಗ್ತಾ ಇದೆ ಅಂತಂದರೆ ಅದನ್ನು ಶುಭದ ಕಡೆಗೆ ಹಚ್ಚುವುದೇ ಧರ್ಮ. ಅಶುಭ ಅಂದರೆ ಏನೇನು? ಅಶುಭ ಅಂತಂದರೆ ಅದನ್ನು 3 ರೀತಿಯಲ್ಲಿ ಹೇಳಬಹುದು. ಒಂದು
ಅನಾದಿ ಕಾಲದಿಂದ ನಮ್ಮ ಆತ್ಮನಲ್ಲಿ ನಡೆದುಕೊಂಡಿರತಕ್ಕಂತಹ ಅಜ್ಞಾನ, ಈ ಅಜ್ಞಾನ ಅನಾದಿ ಕಾಲದಿಂದ ನಮ್ಮ ಆತ್ಮನಲ್ಲಿದೆ. ಈ ಅಜ್ಞಾನವನ್ನು ಕಡಿಮೆ ಮಾಡಿಕೊಳ್ಳಬೇಕು ಅಂತಂದರೆ ಅದಕ್ಕೊಂದು ಜ್ಞಾನ ಬೇಕು, ಅದಕ್ಕೊಂದು ಪುರುಷಾರ್ಥ ಬೇಕು, ಅದಕ್ಕೊಂದು ತಿಳುವಳಿಕೆ ಬೇಕು. ಆ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳತಕ್ಕಂತಹ ಪ್ರಯತ್ನ ನಿರಂತರವಾಗಿ ನಾವು ಮಾಡ್ತೇವೆ ಅಂತಂದರೆ ನಮ್ಮ ಮನೋಯೋಗ, ವಚನಯೋಗ ಮತ್ತು ಕಾಯಯೋಗ ಇವುಗಳ ಶುದ್ಧೀಕರಣ ಆಗಿ ನಮ್ಮ ಬದುಕಿನಲ್ಲಿ ಧರ್ಮ ಮೂಡಿ ಬರಬಹುದು. ಮನ, ವಚನ ಮತ್ತು ಕಾಯ ಈ ಮೂರರಲ್ಲಿ ಯಾವುದು ಹೆಚ್ಚಿಗೆ ಪಾಪವನ್ನು ಮಾಡಲಿಕ್ಕೆ ಸಾಧ್ಯ ಮತ್ತು ಯಾವುದು ಹೆಚ್ಚಿಗೆ ಪುಣ್ಯವನ್ನು ಮಾಡಲಿಕ್ಕೆ ಸಾಧ್ಯ? ಸ್ವಲ್ಪ ನೀವು ನಿಮ್ಮ ವಿಚಾರದಿಂದ, ನಿಮ್ಮ ತರ್ಕದಿಂದ ವಿಚಾರಿಸಿ ನೋಡ್ತೀರಿ ಅಂತಂದರೆ ತಕ್ಷಣ ಗೊತ್ತಾಗಬಹುದು. ಶರೀರದಿಂದ ನಾವು ಅಶುಭ ಕಾರ್ಯಗಳನ್ನು ಮಾಡ್ತೀವಿ. ಸಂಸಾರದಲ್ಲಿರುವುದರಿಂದ ನಮ್ಮ ಸಾಂಸಾರಿಕ ಕ್ರಿಯೆಗಳಲ್ಲಿ ಎಷ್ಟೋ ಪ್ರಕಾರದ ಜೀವಹಿಂಸೆ, ಎಷ್ಟೋ ಪ್ರಕಾರದಿಂದ ನಮ್ಮ ಪ್ರವೃತ್ತಿ. ನಾವು ಸ್ನಾನ ಮಾಡುವಾಗ, ನಾವು ನಮ್ಮ ಶರೀರದಿಂದ ಪಂಚೇಂದ್ರಿಯ ವಿಷಯಗಳನ್ನು ಅನುಭವಿಸುವಾಗ ಯಾವ ಕರ್ಮಗಳ ಬಂಧ ಆಗುತ್ತೆ ಗೊತ್ತಲ್ಲ? ಸಂಸಾರ ವಿಷಯ ಕಷಾಯಗಳಲ್ಲಿ ಇರುವಾಗ ಯಾವ ಕರ್ಮಗಳನ್ನು ನಾವು ಕಟ್ಟಿಕೊಳ್ತೇವೆ ಗೊತ್ತಿಲ್ಲ. ಅಶುಭ ಅಥವಾ ಶುಭ? ಶುಭವನ್ನು ಕಟ್ಟಿಕೊಳ್ತೇವೆ ಅಥವಾ ಅಶುಭ? ನಾವು ಪಂಚೇಂದ್ರಿಯ ವಿಷಯ ಕಷಾಯಗಳಲ್ಲಿರುವಾಗ, ಸಂಸಾರಿಕ ಕಾರ್ಯಗಳಲ್ಲಿರುವಾಗ ಪಾಪ ಕರ್ಮವನ್ನು ಕಟ್ಟಿಕೊಳ್ತೇವೆಯೋ ಅಥವಾ ಪುಣ್ಯ ಕರ್ಮವನ್ನು? ಲಕ್ಷ ಕೊಟ್ಟು ಕೇಳ್ತಾ ಇದ್ದೀರಲ್ಲ. ಪಾಪ ಕರ್ಮವನ್ನು ಕಟ್ಟಿಕೊಳ್ತೇವೋ ಅಥವಾ ಪುಣ್ಯ ಕರ್ಮ? ಸ್ವಲ್ಪ ಕಲಿಯುವಾಗ ಕೇಳುವುದನ್ನು ನೀವು ತಕ್ಷಣ ಉತ್ತರ ಕೊಡ್ತೀರಿ ಅಂತಂದರೆ ನಮಗೂ ಏನಾಗ್ತದೆ, ಇವರಿಗೆಲ್ಲ ತಿಳಿದು ಬರ್ತಾ ಇದೆ ಅಂತ ಕಲ್ಪನೆ ಆಗುತ್ತೆ. ಅದಕ್ಕೆ ಸಂಕೋಚ ಪಡಬಾರ್ದು. ಪ್ರಶ್ನೆ ಮಾಡಿದ ತಕ್ಷಣ ಉತ್ತರ ಬರಬೇಕು. ಕೊಡ್ತೀರಲ್ಲ? ಉತ್ತರ ತಕ್ಷಣ ಕೊಟ್ಟುಬಿಡಬೇಕು. ನಾವು ಮನವಚನ ಕಾಯಗಳಿಂದ ಸಂಸಾರದ ಕ್ರಿಯೆಗಳನ್ನು ಮಾಡ್ತಾ ಇದ್ದೇವೆ ಅಂತಂದರೆ ನಮಗೆ ಪಾಪಕರ್ಮ ಕಟ್ತಾ ಇರ್ತದೋ ಅಥವಾ ಪುಣ್ಯಕರ್ಮ? ಪಾಪಕರ್ಮ ಕಟ್ಟುತ್ತೆ. ಇನ್ನು ಪಾಪಕರ್ಮ ಕಟ್ಟುವಾಗ 3 ಯೋಗಗಳಿಂದ ನಾವು ಪಾಪಕರ್ಮಗಳನ್ನು ಬಹಳಷ್ಟು ಕಟ್ಟಿಕೊಳ್ತೇವೆ. ಮನೋಯೋಗ ಒಂದು, ವಚನಯೋಗ ಒಂದು, ಕಾಯಯೋಗ ಒಂದು. ಮನೋಯೋಗ ಅಂತಂದರೆ ಮನಸ್ಸಿನ ಪ್ರವೃತ್ತಿ. ಮನಸ್ಸಿನಲ್ಲಿ ನಾವು ಯಾವುದನ್ನು ವಿಚಾರಿಸ್ತೇವೆಯೋ ಅದೊಂದು ಪ್ರವೃತ್ತಿ. ಕಾಯ ಪ್ರವೃತ್ತಿ, ಶಾರೀರಿಕವಾಗಿ ನಾವು ಎಲ್ಲ ಸಂಸಾರ ಕ್ರಿಯೆಗಳನ್ನು ಕೈಕಾಲದಿಂದ ಈ ಪ್ರವೃತ್ತಿಯಿಂದ ಮಾಡ್ತಿರ್ತೇವೆ. ಇದರಿಂದಲೂ ಪಾಪಕರ್ಮ ಕಟ್ಟುತ್ತೆ. ಮತ್ತು ವಚನ ಯೋಗ ಅಂತಂದರೆ ಮಾತನಾಡುವಾಗಲೂ ಕೂಡ ಪಾಪಕರ್ಮ ಕಟ್ತದೆ. ಇಂಥ ಸಮಯದಲ್ಲಿ ಈ 3 ಪ್ರಕಾರದ ಯೋಗಗಳಿಂದ ಪಾಪಕರ್ಮ ಕಟ್ತದೆ ಅಂದ ಮೇಲೆ ಈ 3ರಲ್ಲಿ ಹೆಚ್ಚಿಂದ ಹೆಚ್ಚು ಪಾಪಕರ್ಮ ಕಟ್ಟೋದು ಅಂತಂದರೆ ಯಾವ ಯೋಗದಿಂದ ಅದನ್ನು ವಿಚಾರ ಮಾಡಿ ಹೇಳಬೇಕಾಗಿದೆ? ಮನೋಯೋಗದಿಂದ ಅಲ್ಲ? ಮನೋಯೋಗದಿಂದ ಹೆಚ್ಚಿಂದ ಹೆಚ್ಚು ಕರ್ಮ ಕಟ್ಟುತ್ತೆ. ತೀರ್ಥಂಕರ ಭಗವಂತರು ಈ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನರಕಗಳೆಷ್ಟು ಗೊತ್ತಲ್ಲ? 7. ಸ್ವರ್ಗಗಳೆಷ್ಟು? 16. 16 ಸ್ವರ್ಗಗಳ ನಂತರವೂ ಕೂಡ ಕೆಲವೊಂದು ವಿಮಾನಗಳಿವೆ. 9 ಗ್ರೈವೇಕ ವಿಮಾನ, 9 ಅಣುದಿಶ ವಿಮಾನಗಳು ಮತ್ತು ಅದರ ಮೇಲೆ 5 ಅಣುತ್ತರ ವಿಮಾನಗಳು. 9 ಗ್ರೈವೇಕ ವಿಮಾನಗಳು, ಅದರ ಮೇಲೆ 9
ಅಣುದಿಶ ವಿಮಾನಗಳು, ಅದರ ಮೇಲೆ 5 ಗ್ರೈವೇಕ ವಿಮಾನಗಳನ್ನು ಭಗವಂತರು ಹೇಳಿದ್ದಾರೆ. ಈ ಊರ್ಧ್ವ ಲೋಕದಲ್ಲಿ 14 ಸ್ವರ್ಗಗಳೂ ಇವೆ, 9 ಗ್ರೈವೇಕ ವಿಮಾನಗಳೂ ಇವೆ, 9 ಅಣುದಿಶಗಳೂ ಇವೆ ಮತ್ತು 5 ಅಣುತ್ತರ ವಿಮಾನಗಳೂ ಇವೆ. ಇಲ್ಲಿ ಹುಟ್ಟತಕ್ಕಂತಹ ಜೀವಿಗಳು ಯಾರು ಅಂತಂದರೆ ಕೇವಲ 2 ಗತಿಯ ಜೀವಿಗಳು ಈ ಸ್ಥಾನದಲ್ಲಿ ಹುಟ್ಟುತ್ತಾರೆ. ಯಾವ ಗತಿಯಿಂದ ಹುಟ್ಟುತ್ತಾರೆ ಅಂತ ಅನ್ಬೇಕು? ಮನುಷ್ಯ ಗತಿಯಿಂದ ಮರಣ ಹೊಂದಿ ದೇವಗತಿಯಲ್ಲಿ ಹುಟ್ಟಬಹುದು, ಮತ್ತು ತಿರ್ಯಂಚ ಗತಿಯಿಂದಲೂ ಕೂಡ ಮರಣ ಹೊಂದಿ ದೇವಗತಿಯಲ್ಲಿ ಹುಟ್ಟಬಹುದು. ಆದರೆ ಎಂಥ ತಿರ್ಯಂಚಗಳು ದೇವಗತಿಯಲ್ಲಿ ಹುಟ್ಟಬಹುದು ಅಂತಂದರೆ, ಏಕೇಂದ್ರಿಯದಿಂದ ಹಿಡ್ಕೊಂಡು ಚೌರೇಂದ್ರಿಯವರೆಗಿನ ಜೀವಗಳು ಇವು ದೇವಗತಿಯಲ್ಲಿ ಹುಟ್ಟುವುದೂ ಇಲ್ಲ, ದೇವಗತಿಯಲ್ಲೂ ಹುಟ್ಟುವುದಿಲ್ಲ ಮತ್ತು ನರಕ ಗತಿಯಲ್ಲೂ ಕೂಡ ಹುಟ್ಟುವುದಿಲ್ಲ. ಯಾವ ಗತಿಯಲ್ಲಿ ಹುಟ್ಟುತ್ತವೆ? ಆಮೇಲೆ 2 ಗತಿಯಲ್ಲಿ ಹುಟ್ಟಬಹುದು. ಏಕೇಂದ್ರಿಯ, ದ್ವೀಂದ್ರಿಯ, ತೀನಿಂದ್ರಿಯ ಮತ್ತು ಚತುರಿಂದ್ರಿಯ. ಚತುರೇಂದ್ರಿಯ ಜೀವಗಳು ಅಂತಂದರೆ ನೊಣ, ಸೊಳ್ಳೆ ಇಂಥ ಜೀವಗಳು. ಹಾರಾಡುವಂತಹ ಕೀಟಾಣುಗಳನ್ನು ಚತುರೇಂದ್ರಿಯ ಜೀವ ಅಂತಂತಾರೆ. ಮತ್ತು ತ್ರೀಂದ್ರಿಯ ಜೀವ ಅಂತಂದರೆ ಇರುವೆ. ಇರುವೆ ತೀನಿಂದ್ರಿಯ ಜೀವ. ದ್ವೀಂದ್ರಿಯ ಜೀವ ಅಂತಂದರೆ ಮಳೆಹುಳು ಇಂಥ ಜೀವಗಳು. ಶಂಖ, ಮಳೆಹುಳು ಇಂಥ ಹುಳುಗಳಿಗೆ 2 ಇಂದ್ರಿಯ ಜೀವಗಳು. ಏಕೇಂದ್ರಿಯ ಜೀವಗಳು ಅಂತಂದರೆ ಗೊತ್ತಿದೆ, ಈ ಲೋಕದಲ್ಲಿ ಇರತಕ್ಕಂತಹ ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ ಮತ್ತು ವನಸ್ಪತಿ ಕಾಯಿಕ ಇಂತಹ ಜೀವಗಳು ಇವೆಲ್ಲ ಏಕೇಂದ್ರಿಯ ಜೀವಗಳು. ಇನ್ನೊಂದು ಪ್ರಕಾರದ ಏಕೇಂದ್ರಿಯ ಜೀವಗಳು ಅಂತಂದರೆ ನಿಗೋದಿ ಜೀವಗಳು. ನಿಗೋದ ಅನ್ನುವಂತಹ ಒಂದು ಪರ್ಯಾಯನೂ ಇದೆ, ಅದು ಕೂಡ ತಿರ್ಯಂಚೆ ಗತಿ. ತಿರ್ಯಂಚೆ ಗತಿಯಲ್ಲಿ ಎಷ್ಟು ಪ್ರಕಾರದ ತಿರ್ಯಂಚೆ ಜೀವಿಗಳಿವೆ ಅಂತಂದರೆ, ಹೆಚ್ಚಿಂದ ಹೆಚ್ಚು ಜೀವಿಗಳಲ್ಲಿ ಪ್ರಕಾರ, ಜೀವಿಗಳ ಭೇದ ಯಾವ ಗತಿಯಲ್ಲಿದೆ ಅಂತಂದರೆ ತಿರ್ಯಂಚ ಗತಿಯಲ್ಲಿ ಮಾತ್ರ ಇದೆ. ಎಲ್ಲಕ್ಕಿಂತ ಹೆಚ್ಚಿನ ಪ್ರಕಾರ, ಹೆಚ್ಚಿನ ವೆರೈಟಿ ಅಂತಾರಲ್ಲ, ವೆರೈಟಿ ಭೇದಗಳು, ಜೀವಿಗಳಲ್ಲಿ ಭೇದಗಳು ಯಾವ ಗತಿಯಲ್ಲಿವೆ ಅಂತಂದರೆ ತಿರ್ಯಂಚ ಗತಿಯಲ್ಲಿ. ತಿರ್ಯಂಚ ಗತಿಯಲ್ಲಿ ಏಕೇಂದ್ರಿಯ ಜೀವಿಗಳಿಗೆ 5 ಭೇದ ಅಲ್ಲದೆ ನಿಗೋದವು ಕೂಡ ಒಂದು ಭೇದ. ಅವು ಏಕೇಂದ್ರಿಯ ಜೀವಿಗಳು. ಇನ್ನು ಇವುಗಳಿಗೆಲ್ಲ ಸ್ಥಾವರ ಕಾಯಿಕ ಜೀವಿಗಳು ಅಂತ ಹೇಳಿದ್ದಾರೆ. ಇಂಥ ಸ್ಥಾವರ ಕಾಯಿಕ ಜೀವಿಗಳು, ದ್ವೀಂದ್ರಿಯ ಜೀವಿಗಳು, ಮಳೆಹುಳು, ಶಂಖ ಇತ್ಯಾದಿ ಇಂಥ ಜೀವಿಗಳು ದ್ವೀಂದ್ರಿಯ. ಇರುವೆ, ಚೇಳು ಇಂಥ ಜೀವಿಗಳು ತೀನಿಂದ್ರಿಯ ಜೀವಿಗಳು, 3 ಇಂದ್ರಿಯವುಳ್ಳ ಜೀವಿಗಳು. ಆಮೇಲೆ ಚತುರೇಂದ್ರಿಯ ಜೀವಿಗಳು ಅಂತಂದರೆ ಸೊಳ್ಳೆ ಮತ್ತು ನೊಣ, ಭ್ರಮರ, ಹಾರುವಂತಹ ಕೀಟಾಣುಗಳೆಲ್ಲ ಚತುರೇಂದ್ರಿಯ ಜೀವಿಗಳು. ಈ ಜೀವಿಗಳು ಏಕೇಂದ್ರಿಯದಿಂದ ಹಿಡ್ಕೊಂಡು ಚತುರೇಂದ್ರಿಯವರೆಗಿನ ಜೀವಿಗಳು, ಲಕ್ಷ್ಯ ಕೊಟ್ಟು ಕೇಳಿ, ಚತುರೇಂದ್ರಿಯವರೆಗಿನ ಜೀವಿಗಳು ಇವು ನರಕಕ್ಕೂ ಹೋಗುವುದಿಲ್ಲ ಮತ್ತು ದೇವಗತಿಗೂ ಹೋಗುವುದಿಲ್ಲ. ಯಾಕೆಂದರೆ ಇವುಗಳ ಮುಖಾಂತರ ಎಷ್ಟು ಪುಣ್ಯ ಆಗಬೇಕೋ, ಸ್ವರ್ಗಕ್ಕೆ ಹೋಗುವಷ್ಟು ಎಷ್ಟು ಪುಣ್ಯ ಆಗಬೇಕೋ ಅಷ್ಟು ಪುಣ್ಯವೂ ಕೂಡ ಆಗುವುದಿಲ್ಲ ಮತ್ತು ನರಕಕ್ಕೆ ಹೋಗುವಂತಹ ಪಾಪವೂ ಕೂಡ ಆಗುವುದಿಲ್ಲ. ಸ್ವರ್ಗಕ್ಕೆ ಹೋಗುವಷ್ಟು ಪುಣ್ಯ, ನರಕಕ್ಕೆ ಹೋಗುವಷ್ಟು ಪಾಪ ಇವು ಎರಡೂ ಆಗದೇ ಇರುವುದರಿಂದ ಏಕೇಂದ್ರಿಯದಿಂದ ಹಿಡ್ಕೊಂಡು ಚತುರೇಂದ್ರಿಯವರೆಗಿನ ಜೀವಿಗಳಿಗೆ ನರಕವೂ ಇಲ್ಲ ಮತ್ತು ಸ್ವರ್ಗವೂ ಇಲ್ಲ. ನರಕವೂ ಇಲ್ಲ ಮತ್ತು ಸ್ವರ್ಗವೂ ಇಲ್ಲ ಅಂತ ತಿಳ್ಕೊಳ್ಬೇಕು. ಇನ್ನು ನರಕ ಮತ್ತು ಸ್ವರ್ಗಕ್ಕೆ ಹೋಗುವಂತಹ ಜೀವಿಗಳು ಯಾವ್ಯಾವು ಅಂತಂದರೆ ಕೇವಲ ಪಂಚೇಂದ್ರಿಯ ಜೀವಿಗಳು. ಮನುಷ್ಯ ಗತಿಯಲ್ಲಿರ್ತಕ್ಕಂಥ ಮನುಷ್ಯರು, ತಿರ್ಯಂಚ ಗತಿಯಲ್ಲಿರ್ತಕ್ಕಂಥ 2 ಪ್ರಕಾರದ ತಿರ್ಯಂಚ ಜೀವಿಗಳು, ಸೌಜ್ಞಿ ಪಂಚೇಂದ್ರಿಯ ಮತ್ತು ಅಸೌಜ್ಞಿ ಪಂಚೇಂದ್ರಿಯ, ಮನಸಹಿತ ಮತ್ತು ಮನರಹಿತ. ಇವು 2 ಪ್ರಕಾರದ ಜೀವಿಗಳು ತಿರ್ಯಂಚ ಗತಿಯಲ್ಲಿ ಇರೋದು.
ಇನ್ನು ನಾವು ಇಷ್ಟನ್ನು ತಿಳ್ಕೊಂಡಿದ್ದೇವೆ. ತಿರ್ಯಂಚಗತಿಯಲ್ಲಿ ನರಕಕ್ಕೆ ಮತ್ತು ಸ್ವರ್ಗಕ್ಕೆ ಹೋಗತಕ್ಕಂತಹ ಜೀವಿಗಳು 2 ಪ್ರಕಾರ ಅಂತಂದಾಗ ಇದರಲ್ಲಿ ಮನಸ್ಸಹಿತ ಮತ್ತು ಮನರಹಿತ 2 ಪ್ರಕಾರ ಜೀವಿಗಳಿವೆ. ಇನ್ನು ಯಾವ ಮನಸ್ಸಹಿತ ಇವೆ ಅವುಗಳಿಗೆ ತಿರ್ಯಂಚಗತಿಯಲ್ಲಿ 2 ಪ್ರಕಾರದ ತಿರ್ಯಂಚೆಗಳಲ್ಲಿ ಸೌಜ್ಞಿ ಪಂಚೇಂದ್ರಿಯ ಮತ್ತು ಅಸೌಜ್ಞಿ ಪಂಚೇಂದ್ರಿಯ. ಈ 2 ಪ್ರಕಾರದ ತಿರ್ಯಂಚ ಜೀವಿಗಳಲ್ಲಿ ಸೌಜ್ಞಿ ಪಂಚೇಂದ್ರಿಯ ಅನ್ನುವಂತಹ ತಿರ್ಯಂಚ ಜೀವಿಗೆ ಮನೋಯೋಗವೂ ಇದೆ, ವಚನ ಯೋಗವೂ ಇದೆ ಮತ್ತು ಕಾಯಯೋಗವೂ ಇದೆ. ಇದರಲ್ಲಿ ಮನೋಯೋಗದಿಂದ ಹೆಚ್ಚು ಪಾಪ ಆಗಬಹುದೋ, ವಚನ ಯೋಗದಿಂದ ಆಗಬಹುದೋ ಅಥವಾ ಕಾಯಯೋಗದಿಂದ, ಇದನ್ನು ನೋಡಿಕೊಳ್ಬೇಕು. ವಿಚಾರ ಮಾಡ್ತೀರಾ? ಮಾಡಿ ನೋಡೋಣ. ಮನೋಯೋಗ, ವಚನ ಯೋಗ, ಕಾಯಯೋಗ 3 ಯೋಗ ಇದೆ. ಈ 3 ಯೋಗಗಳಲ್ಲಿ ಮನಸ್ಸಿನಿಂದ ಹೆಚ್ಚು ಪಾಪವಾಗ್ತದೆಯೋ ಅಥವಾ ಮಾತನಾಡುವುದರಿಂದ ವಚನ ಯೋಗದಿಂದ ಹೆಚ್ಚು ಪಾಪ ಆಗಬಹುದೋ ಅಥವಾ ಕಾಯ ಪ್ರವೃತ್ತಿಯಿಂದ ಹೆಚ್ಚು ಪಾಪ ಆಗಬಹುದು. ಯಾವುದರಿಂದ ಆಗಬಹುದು? ಮನೋಯೋಗದಿಂದ ಹೆಚ್ಚಿಂದ ಹೆಚ್ಚು ಪಾಪ ಆಗುತ್ತೆ. ಮನೋಯೋಗ, ವಚನ ಯೋಗ, ಕಾಯಯೋಗ ಈ 3ರಲ್ಲಿ ಮನೋಯೋಗದಿಂದ ಹೆಚ್ಚಿಂದ ಹೆಚ್ಚು ಪಾಪ ಆಗೋದು. ಅದಕ್ಕೆ ತಿರ್ಯಂಚಗತಿಯಲ್ಲಿರ್ತಕ್ಕಂತಹ ತಿರ್ಯಂಚ ಜೀವಿಗಳು ಸ್ವರ್ಗಕ್ಕೆ ಹೋಗ್ತವೆ ಅಂತಂದರೆ 16ನೇ ಸ್ವರ್ಗದವರೆಗೆ ಹೋಗ್ಬೋದು. 16ನೇ ಸ್ವರ್ಗದವರೆಗೆ ಹೋಗುವಂತಹ ತಿರ್ಯಂಚ ಜೀವಿಗಳಿಗೆ ಸೌಜ್ಞಿ ಪಂಚೇಂದ್ರಿಯ ಜೀವ ಅಂತ ಅನ್ನಬೇಕು. ಮತ್ತು ಯಾವ ಪಂಚೇಂದ್ರಿಯ ತಿರ್ಯಂಚ ಜೀವಿಗಳಿಗೆ ಮನ ಅನ್ನತಕ್ಕಂಥದ್ದು ಇಲ್ಲ ಅಂಥ ಜೀವಿಗಳು ಎಲ್ಲಿ ಹೋಗ್ತವೆ ಅಂತಂದರೆ ಹೆಚ್ಚಿಂದ ಹೆಚ್ಚು ಭವನತ್ರಿಕದಲ್ಲಿ ಹೋಗಿ ಜನ್ಮ ತಾಳಬಹುದು. ಭವನತ್ರಿಕ ದೇವತೆಗಳು 3 ಪ್ರಕಾರದವರು ಗೊತ್ತದೆಯಲ್ಲ. ಭವನತ್ರಿಕ ದೇವತೆಗಳು ಎಷ್ಟು? 3 ಪ್ರಕಾರ: ಭವನವಾಸಿ, ವ್ಯಂತರ ಮತ್ತು ಜ್ಯೋತಿಷಿ. 3 ಪ್ರಕಾರದ ದೇವತೆಗಳಿದ್ದಾರೆ: ಭವನವಾಸಿ, ವ್ಯಂತರ ಮತ್ತು ಜ್ಯೋತಿಷಿ. ಎಷ್ಟು ಪ್ರಕಾರದವರು? ಭವನವಾಸಿ, ವ್ಯಂತರವಾಸಿ ಮತ್ತು ಜ್ಯೋತಿಷಿ. ಈ 3 ಪ್ರಕಾರದ ದೇವತೆಗಳಿದ್ದಾರೆ. ಇವರೆಲ್ಲ ಮಧ್ಯದ ಲೋಕದಲ್ಲೇ ಇರೋದು. ಜ್ಯೋತಿಷಿ ದೇವತೆಗಳು ಅಂತಂದರೆ ಆಕಾಶದಲ್ಲಿ ಇರತಕ್ಕಂಥ ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ, ತಾರಕಗಳು ಇವೆಲ್ಲ ಆಕಾಶದಲ್ಲಿರ್ತಕ್ಕಂತಹ ಜ್ಯೋತಿರ್ವ್ಯಾಸಿ ದೇವತೆಗಳ ವಿಮಾನಗಳಿವೆ. ನಮ್ಮ ಕಣ್ಣಿಗೆ ಕಾಣುವಂಥ ರಾತ್ರಿಯಲ್ಲಿ, ಹಗಲಿನಲ್ಲಿ ಕಾಣುವಂಥ ಸೂರ್ಯ ಚಂದ್ರ, ರಾತ್ರಿಯಲ್ಲಿ ಕಾಣತಕ್ಕಂತಹ ನಕ್ಷತ್ರ, ಗ್ರಹ, ತಾರಕಗಳೆಲ್ಲ ಜ್ಯೋತಿಷಿ ದೇವತೆಗಳ ವಿಮಾನಗಳು. ಈ ವಿಮಾನಗಳಲ್ಲಿ ಜ್ಯೋತಿಷಿ ದೇವ ಅನ್ನತಕ್ಕಂತಹ ದೇವತೆಗಳು ಜನ್ಮ ತಾಳ್ತಾರೆ. ಇಂಥ ಮಧ್ಯಲೋಕದಲ್ಲಿರ್ತಕ್ಕಂತಹ ಭವನತ್ರಿಕ ದೇವತೆಗಳು ಅಂತಂದರೆ ಮೇಲೆ ಇರುವ ಈ ವಿಮಾನಗಳಲ್ಲಿಯ ದೇವತೆಗಳು ಜ್ಯೋತಿಷಿ ದೇವತೆಗಳು. ಮತ್ತು ಈ ಭೂಮಿಯ ಮೇಲೆ ಅಸಂಖ್ಯಾತ ದ್ವೀಪ ಸಮುದ್ರಗಳ ವಿಷಯವನ್ನು ಕೇವಲಿ ಭಗವಂತರು ಏನು ಹೇಳಿದ್ದಾರೆ, ಇಂಥ ಅಸಂಖ್ಯಾತ ದ್ವೀಪ ಸಮುದ್ರಗಳಲ್ಲಿ ಮತ್ತು ಭೂಮಿಯ ಕೆಳಗಡೆಗೆ ವ್ಯಂತರ ದೇವತೆಗಳು ಮತ್ತು ಭವನವಾಸಿ ದೇವತೆಗಳು ಇರ್ತಾರೆ ಅನ್ನೋದನ್ನು ಹೇಳಿದ್ದಾರೆ. ಭವನವಾಸಿ ದೇವತೆಗಳು ಮತ್ತು ವ್ಯಂತರವಾಸಿ ದೇವತೆಗಳು ಈ 2 ಪ್ರಕಾರದ ದೇವತೆಗಳಲ್ಲಿ ಮತ್ತು ಮೇಲೆ ನಮ್ಮ ಕಣ್ಣಿಗೆ ಕಾಣುವಂತಹ ಜ್ಯೋತಿರ್ವಿಮಾನಗಳಲ್ಲಿ ಅಸೌಜ್ಞಿ ಪಂಚೇಂದ್ರಿಯ ಜೀವ ಹೋಗಿ ಹುಟ್ಟಬಹುದು. ಆದರೆ ಸ್ವರ್ಗದಲ್ಲಿ ಹೋಗಿ ಹುಟ್ಟುವಂತಹ ಪುಣ್ಯ ಅಸೌಜ್ಞಿ ಪಂಚೇಂದ್ರಿಯ ಜೀವಿಗೂ ಆಗುವುದಿಲ್ಲ ಅನ್ನುವುದನ್ನು ಕೇವಲಿ ಭಗವಂತರು ಹೇಳ್ತಾರೆ. ಅಂದರೆ ಮನಸ್ಸಿನ ಒಂದು ಶಕ್ತಿಯನ್ನು ನಾವು ಇಲ್ಲಿ ಅರಿತುಕೊಳ್ಳಬೇಕಾಗಿದೆ. ಮನ ಇದ್ದಾಗ ಜೀವ ಎಲ್ಲಿವರೆಗೆ ಹೋಗ್ಬೋದು, ಮನ ಇಲ್ಲದಾಗ ಎಲ್ಲಿವರೆಗೆ ಹೋಗ್ಬೋದು? ಸ್ವರ್ಗದಲ್ಲಿ ಮತ್ತು ನರಕದಲ್ಲಿ. ನರಕದಲ್ಲಿ ಹೋಗುವುದಾದರೆ ಸೌಜ್ಞಿ ಪಂಚೇಂದ್ರಿಯ ಜೀವ, ನರಕದಲ್ಲಿ ಹೋಗುವುದಾದರೆ ಸೌಜ್ಞಿ ಪಂಚೇಂದ್ರಿಯ ಜೀವ 16ನೇ ಸ್ವರ್ಗದವರೆಗೆ ಹೋಗ್ಬೋದು. ಯಾವ ಸ್ವರ್ಗ? ಯಾವ ಜೀವಿಗೆ? ತಿರ್ಯಂಚಗತಿಯ ಜೀವಿಗೆ.
ಸಂಜ್ಞಿ ಪಂಚೇಂದ್ರಿಯ ತಿರ್ಯಂಚ ಜೀವ 16ನೇ ಸ್ವರ್ಗದವರೆಗೆ ಹೋಗಬಹುದು. ಇವತ್ತಿನ ಪಂಚಮ ಕಾಲದ ನಾವೆಲ್ಲರೂ ಮನುಷ್ಯರು. ನಾವು ಸಂಜ್ಞಿ ಪಂಚೇಂದ್ರಿಯ ಇದ್ದೇವೋ ಅಥವಾ ಅಸಂಜ್ಞಿ ಪಂಚೇಂದ್ರಿಯ? ನಾವೆಲ್ಲರೂ ಸಂಜ್ಞಿ ಪಂಚೇಂದ್ರಿಯ. ಯಾಕಂದರೆ ಮನುಷ್ಯರು ಅಂದ ತಕ್ಷಣ ಮನುಷ್ಯ ಪರ್ಯಾಯದಲ್ಲಿ ಮನವೇ ಮುಖ್ಯ. ಮನು ಅಂದಿದಾರಲ್ಲ, ಮನುವಿನ ಸಂತಾನ. ಮನು ಅಂದರೆ ಮನಸ್ಸಿರತಕ್ಕಂತಹ ಮನುಷ್ಯ ಪರ್ಯಾಯ, ಮನುವಿನ ಪರ್ಯಾಯ, ಮನುಷ್ಯ ಪರಂಪರೆಯ ಪರ್ಯಾಯ. ಈ ಮನುಷ್ಯ ಸಂಜ್ಞಿ ಪಂಚೇಂದ್ರಿಯ ನಿಯಮದಿಂದ ಇರ್ತಾನೆ. ಆದರೆ ತಿರ್ಯಂಚ ಜೀವಿಗಳೆಲ್ಲ ಸಂಜ್ಞಿ ಪಂಚೇಂದ್ರಿಯ ಇರೋಲ್ಲ. ಏಕೇಂದ್ರಿಯದಿಂದ ಹಿಡಿದುಕೊಂಡು ದ್ವಿಂದ್ರಿಯ, ತೀನಿಂದ್ರಿಯ, ಚತುರೇಂದ್ರಿಯ ಮತ್ತು ಅಸಂಜ್ಞಿ ಪಂಚೇಂದ್ರಿಯ ಇಷ್ಟು ಜೀವಿಗಳಿಗೆ ಮನ ಅನ್ನತಕ್ಕಂಥದ್ದಿಲ್ಲ. ಇನ್ನು ಯೋಗಗಳಲ್ಲಿ ಏಕೇಂದ್ರಿಯ ಜೀವಿಗಳಿಗೆ ಒಂದೇ ಒಂದು ಯೋಗ ಇದೆ, ಕಾಯ ಯೋಗ. ಅಂದರೆ ಶರೀರದಿಂದ ಪ್ರವೃತ್ತಿ ಕಾಯ ಯೋಗ ಇದೆ. ಆದರೆ ಏಕೇಂದ್ರಿಯ ಜೀವಿಗಳಿಗೆ ಮನವೂ ಇಲ್ಲ ಮತ್ತು ವಚನವೂ ಇಲ್ಲ. ಗಿಡ, ಮರ, ಅಗ್ನಿ, ವಾಯು ಇಂಥ ಜೀವಿಗಳಿಗೆ ಮಾತನಾಡುವಂಥ ಶಕ್ತಿ ಇಲ್ಲ. ಆಮೇಲೆ ವಿಚಾರ ಮಾಡಲಿಕ್ಕೆ ಮನವೂ ಕೂಡ ಆ ಜೀವಿಗಳಿಗೆ ಇಲ್ಲ. ಮನ ಸಿಗೋದೇ ಇಲ್ಲ ಏಕೇಂದ್ರಿಯ ಜೀವಿಗಳಿಗೆ. ಇನ್ನು ದ್ವಿಂದ್ರಿಯ, ತೀನಿಂದ್ರಿಯ, ಚತುರೇಂದ್ರಿಯ ಈ 3 ಪ್ರಕಾರದ ಜೀವಿಗಳಿಗೆ ಕಾಯಯೋಗ ಇದೆ, ವಚನ ಯೋಗವೂ ಇದೆ. ಮಾತನಾಡುವಂಥ ಶಕ್ತಿಯೂ ಇರ್ತದೆ ಮತ್ತು ಚಲಿಸ್ತಕ್ಕಂತಹ ಯೋಗ್ಯತೆ ಶರೀರದಲ್ಲೂ ಇದೆ. ಈ ಥರ ದ್ವಿಂದ್ರಿಯ, ತೀನಿಂದ್ರಿಯ, ಚತುರೇಂದ್ರಿಯ 3 ಪ್ರಕಾರದ ಜೀವಿಗಳಿಗೆ ಶರೀರದಿಂದ ಚಲಿಸುವಂಥ ಶಕ್ತಿ, ಮಾತನಾಡುವಂಥ ಶಕ್ತಿ ಇದೆ ಅಂತಂತಾರೆ. ಅಂದಮೇಲೆ ಮಾತನಾಡುವಂಥ ಶಕ್ತಿ ಇದೆ ಅಂದಮೇಲೆ ನಮ್ಮ ಜೊತೆಯಲ್ಲಿ ಯಾಕೆ ಮಾತಾಡೋಲ್ಲ ಅಂತ ನೀವು ಕೇಳ್ಬೋದು. ಆದರೆ ನಮ್ಮ ಜೊತೆಯಲ್ಲಿ ಮಾತನಾಡುವಂಥ ಭಾಷಾಶಕ್ತಿ ಅನ್ನುವುದು ಅವುಗಳಲ್ಲಿಲ್ಲ. ಇನ್ನು ವಚನ ಯೋಗ ಅಂತಂದರೆ ಯಾವುದೇ ಜೀವಿಯ ಶರೀರದಿಂದ ಧ್ವನಿ ಹೊರಡ್ತದೆ ಅಂತಂದ್ರೂ ಕೂಡ ಅದು ವಚನ ಯೋಗ. ಧ್ವನಿ ಹೊರಡಲಿಲ್ಲ ಅಂತಂದರೆ ಅದು ಏಕೇಂದ್ರಿಯ ಜೀವ. ಯಾವುದೇ ಶರೀರದಿಂದ ಧ್ವನಿ ತಾನು ಮಾತನಾಡಬೇಕು ಅನ್ನತಕ್ಕಂತಹ ಪ್ರಯತ್ನ ಪಟ್ಟಾಗ ಧ್ವನಿ ಹೊರಟಿತು ಅಂತಂದ್ರೂ ಕೂಡ ಅದು ವಚನ ಯೋಗ. ಇನ್ನು ಇಂಥ ಒಂದು ವಚನ ಯೋಗ ಯಾವ ಜೀವಿಗಳಿಗೆ ಪ್ರಾಪ್ತ ಇರ್ತದೆ, ಆ ಒಂದು ಶಕ್ತಿಯಿಂದ, ಆ ವಚನ ಯೋಗದ ಶಕ್ತಿಯಿಂದ ಭಾಷಾತ್ಮಕವಾಗಿ, ಭಾಷೆಯನ್ನು ಪ್ರಯೋಗಾತ್ಮಕವಾಗಿ ಬಳಸಿಕೊಂಡು ಯಾವುದೇ ಒಂದು ಭಾಷೆಯಲ್ಲಿ ಮಾತನಾಡೋದು ಅಂತಂದರೆ ಈ ಜೀವಿಗಳಿಗೆ ಸಾಧ್ಯ ಇಲ್ಲ. ದ್ವಿಂದ್ರಿಯ, ತೀನಿಂದ್ರಿಯ, ಚತುರೇಂದ್ರಿಯ ಜೀವಿಗಳಿಗೆ ಸಾಧ್ಯವಿಲ್ಲ. ನಾವು ಯಾವುದೇ ಒಂದು ಭಾಷೆಯನ್ನು ಅವಲಂಬಿಸಿ ಮಾತನಾಡ್ತೇವೆ. ನಮ್ಮ ಕಂಠದಿಂದ ಧ್ವನಿಯೂ ಕೂಡ ಹೊರಡ್ತದೆ ಮತ್ತು ಧ್ವನಿ ಹೊರಡುವುದರ ಜೊತೆಗೆ ನಾವು ಭಾಷೆಯನ್ನು ಕೂಡ ಬಳಸಿಕೊಳ್ತೀವಿ. ಕನ್ನಡ, ಮರಾಠಿ, ಹಿಂದಿ, ಇಂಗ್ಲೀಷ್ ಯಾವುದೋ ಒಂದು ಭಾಷೆಯನ್ನು ಕೂಡ ನಾವು ಕಲಿತು ಅದನ್ನು ಕಲಿತ ನಂತರ ಅದರ ಮೂಲಕವಾಗಿ ನಮ್ಮ ಧ್ವನಿಯನ್ನು ವ್ಯಕ್ತ ಮಾಡ್ತೀವಿ ಅಂತಂದರೆ ಪರಸ್ಪರದಲ್ಲಿ ನಮ್ಮ ವ್ಯವಹಾರ ನಡೀತದೆ. ಭಾಷೆಯಿಂದ ನಮ್ಮ ವ್ಯವಹಾರ ನಡೀತದೆ. ಕೇವಲ ಶಬ್ದ ಮಾಡುವ ಮಾತ್ರದಿಂದ ಭಾಷೆ ನಡಿಲ್ಲ. ಈಗ ದ್ವಿಂದ್ರಿಯ ಜೀವಿಗಳಿಗೆ, ದ್ವಿಂದ್ರಿಯ ಅನ್ನತಕ್ಕಂತಹ ಜೀವಿಗಳಿಗೆ ಭಾಷೆ ಇದೆ, ಆದರೆ ವ್ಯವಹಾರ ಇಲ್ಲ. ಏಕೆಂದರೆ ಆ ಭಾಷೆಯನ್ನು ದ್ವಿಂದ್ರಿಯ ಜೀವಿಗಳು ದ್ವಿಂದ್ರಿಯ ಜೀವಿಗಳಿಂದ ಪರಸ್ಪರವಾಗಿ ವ್ಯವಹಾರ ಮಾಡಿಕೊಂಡು ಏನಾದರೂ ಹೇಳಬೇಕು ಅಂತಂದರೆ ಅವುಗಳಿಗೆ ಕಿವಿ ಇಲ್ಲಲ್ಲ. ಇನ್ನು ಶಬ್ದ ಅನ್ನತಕ್ಕಂಥದ್ದು ಕರ್ಣೇಂದ್ರಿಯ ವಿಷಯ. ಶಬ್ದಗಳು ಯಾವ ಇಂದ್ರಿಯಗಳಿಗೆ ತಿಳಿದು ಬರ್ತವೆ? ಕರ್ಣೇಂದ್ರಿಯಿಗೆ. ಕರ್ಣೇಂದ್ರಿಯದ ವಿಷಯ. ಯಾವುದೇ ಒಂದು ಮಾತನಾಡ್ತೀವಿ ಅಂತಂದರೆ ನಮಗೆ ಕಿವಿ ಇವೆ ಅಂತಂದರೆ ಮತ್ತೊಬ್ಬರ ಶಬ್ದಗಳನ್ನು ಕೇಳಿಕೊಂಡು ಅದರಿಂದ ವ್ಯವಹಾರ ಮಾಡಿಕೊಂಡು ಇದು ಏನಿದೆ ಅನ್ನೋದನ್ನು ತಿಳ್ಕೊಳ್ತೀವಿ. ಆ ಥರ ಯಾವ ಜೀವಿಗಳಿಗೆ ಕಿವಿ ಇಲ್ಲವೋ, ಯಾವ ಜೀವಿಗಳಿಗೆ ಕಣ್ಣಿಲ್ಲವೋ ಅಂಥ ಜೀವಿಗಳಿಗೆ ಭಾಷಾ ಇದೆ, ಮಾತನಾಡ್ತಕ್ಕಂಥ ಶಕ್ತಿ ಇದೆ ಅಂತಂದರೆ ಶಕ್ತಿ ಇದೆ ಅಷ್ಟೇ.
ಅದರಿಂದ ಯಾವ ವ್ಯವಹಾರವೂ ಕೂಡ ನಡೆಯುವುದೇ ಇಲ್ಲ. ಲೋಕ ವ್ಯವಹಾರ ನಡೆಯಬೇಕು ಅಂತಂದರೆ ಕಿವಿ ಬೇಕು. ಮಾತನಾಡುವ ಶಕ್ತಿ ಇದೆ, ವಚನ ಯೋಗ ಇದೆ ಅಂತಂದರೆ ಕಿವಿನೂ ಕೂಡ ಬೇಕು. ಈ ಥರದಿಂದ ಈ ಒಂದು ವಿಷಯವನ್ನು ಇಲ್ಲಿ ತಿಳಿದುಕೊಳ್ಳಬೇಕು ಅಂತಂದರೆ ನಾವು ಮನೋಯೋಗ, ವಚನ ಯೋಗ ಮತ್ತು ಕಾಯಯೋಗ ಈ 3 ಪ್ರಕಾರದ ಯೋಗಗಳಲ್ಲಿ ಎಲ್ಲಕ್ಕಿಂತ ಶಕ್ತಿಶಾಲಿಯಾಗಿರ್ತಕ್ಕಂತಹ ಯೋಗ ಅದು ಮನೋಯೋಗ. ಮನಸ್ಸಿನಿಂದ ದೊಡ್ಡ ಪಾಪವೂ ಆಗಬಹುದು, ಮನಸ್ಸಿನಿಂದ ದೊಡ್ಡ ಪುಣ್ಯವೂ ಕೂಡ ಆಗಬಹುದು. ಯಾವ ಜೀವಿಗೆ ಮನ ಇದೆ, ಮನೋಯೋಗ ಇದೆ, ಅಂಥ ಜೀವಿ ಭವನತ್ರಿಕದಿಂದ ಹಿಡ್ಕೊಂಡು 1ನೇ ಸ್ವರ್ಗದಿಂದ 16ನೇ ಸ್ವರ್ಗ, 9 ಗ್ರೈವೇಕ ವಿಮಾನಗಳು, 9 ಅಣುದಿಶ ವಿಮಾನಗಳು ಮತ್ತು ಅದರ ಮೇಲೆ ಇರತಕ್ಕಂತಹ 5 ಅಣುತ್ತರ ವಿಮಾನಗಳಲ್ಲಿಯೂ ಕೂಡ ಜನ್ಮ ತಾಳಬಹುದು. ಇದು ಮನಸ್ಸಿನ ಶಕ್ತಿ. ಮನಸ್ಸಿನ ಶಕ್ತಿಯಿಂದ ಸ್ವರ್ಗದ ಎಲ್ಲ ಮೆಟ್ಟಲುಗಳನ್ನು ಹತ್ತಬಹುದು. ಆದರೆ ವಚನ ಶಕ್ತಿಯಿಂದ ನಾವು ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಕಾಯಯೋಗ, ವಚನ ಯೋಗ ಇವು ಎರಡೇ ಇದ್ದಾಗ, ಮನೋಯೋಗ ಇಲ್ಲದಿದ್ದಾಗ ನೋಡಿ ಆ ಜೀವ ದ್ವಿಂದ್ರಿಯ ಇರಬಹುದು, ತ್ರಿಯಿಂದ್ರಿಯ ಇರಬಹುದು, ಚತುರೇಂದ್ರಿಯ ಇರಬಹುದು. ಈ ಜೀವಿಗಳಿಗೆ ಸ್ವರ್ಗವೂ ಇಲ್ಲ, ನರಕವೂ ಇಲ್ಲ. ಇನ್ನು ಹುಟ್ಟೋದು ಅಂತಂದರೆ ಇಂಥ ಕೀಟಾಣುಗಳು, ಇಂಥ ಜೀವಿಗಳು ಸತ್ತು ತಿರ್ಯಂಚಗತಿಯಲ್ಲಿ ಹುಟ್ಟಬಹುದು, ಸತ್ತು ಮನುಷ್ಯಗತಿಯಲ್ಲಿ ಹುಟ್ಟಬಹುದು. ಎರಡೇ ಗತಿಯಲ್ಲಿ ಹುಟ್ಟುತ್ತಿರ್ತವೆ. ನೀವು ನಿಮ್ಮ ಹೊಲದಲ್ಲಿ ಬೆಳೆಗೆ ರೋಗ ಆದಾಗ ಔಷಧಿಯನ್ನು ಸಿಂಪಡಿಸ್ತಿರಲ್ಲ, ಆ ಹುಳುಗಳಿಗೆ ಎಷ್ಟು ಇಂದ್ರಿಯ? ಹಾರ್ತೋ ಅಥವಾ ಇಲ್ಲವು? ಹಾರ್ತವೆ. ಹಾರುವಂಥ ಹುಳುಗಳನ್ನೂ ಇರಬಹುದು, ಇನ್ನು ಹಾರದೇ ಇರತಕ್ಕಂಥ ಹುಳುಗಳನ್ನೂ ಇರಬಹುದು. ಬೆಳೆಯನ್ನು ತಿನ್ನತಕ್ಕಂತಹ ಆ ಹುಳುಗಳು ಬೆಳೆಯ ಕೆಳಗಡೆಗೆ ಬೇರುಗಳನ್ನು ತಿನ್ನತಕ್ಕಂಥ ಹುಳುಗಳು ಇರ್ತವೆ. ಆಮೇಲೆ ಮೇಲೆ ತಪ್ಪಲಿಗೆ ಬೀಳ್ತಕ್ಕಂಥ ಹುಳುಗಳು ಕೂಡ ಅಲ್ಲಿವೆ. ಇನ್ನು ಕೆಲವೊಂದಕ್ಕೆ ಪಂಕ ಇದೆ, ಹಾರಿ ಹೋಗತಕ್ಕಂಥ ಶಕ್ತಿ ಇದೆ ಅಂತಂದರೆ ಅವು ಒಂದು ಪ್ರಕಾರದ ಹುಳುಗಳು, ಅವು ಚೌರೇಂದ್ರಿಯ. ಯಾವುಗಳಿಗೆ ಕಾಲುಗಳಿವೆ, ಪಂಕ ಇದೆ, ಅಂಥ ಸಣ್ಣ ಸಣ್ಣ ಕೀಟಾಣುಗಳಿಗೆ ಚತುರೇಂದ್ರಿಯ ಜೀವ ಅಂತ ಅನ್ಬೇಕು. ಅಂದರೆ ಈ ಜೀವಗಳಿಗೆ ಎಷ್ಟು ಇಂದ್ರಿಯ? ಸ್ಪರ್ಶನೇಂದ್ರಿಯ ಇದೆ, ರಸನೇಂದ್ರಿಯ ಇದೆ, ಘ್ರಾಣೇಂದ್ರಿಯ ಇದೆ ಮತ್ತು ಚಕ್ಷು ಇಂದ್ರಿಯ ಇದೆ. ಕಣ್ಣುಗಳು ಕೂಡ ಇವೆ ಅದಕ್ಕೆ. ಈ ಚತುರೇಂದ್ರಿಯ ಜೀವಗಳಿಗೆ ಸ್ವರ್ಗ ಇಲ್ಲ, ನರಕವೂ ಇಲ್ಲ. ಇನ್ನು ನೀವು ಔಷಧಿ ಸಿಂಪಡಿಸುವಾಗ ಅವು ಸಾಯ್ತವಂತ ಇಟ್ಕೊಳ್ಳಿ. ಔಷಧಿ ಹಾಕ್ತಿರಿಲ್ಲ, ಹಾಕ್ಲೇಬೇಕಲ್ಲ, ಮತ್ತೇನು ಮಾಡೋದು? ಈ ಹುಳುಗಳು ಸತ್ತು ಎಲ್ಲಿ ಹುಟ್ಟೋದು ಗೊತ್ತಾ? ಎರಡೇ ಗತಿಯಲ್ಲಿ ಹುಟ್ಟುತ್ತವೆ. ಆ ಹುಳುವಿನ ಪರ್ಯಾಯದಿಂದ ಸತ್ತು ಆ ಹುಳು ಆಗಿ ಹುಟ್ಟಬಹುದು, ತಿರುಗಿ ಮತ್ತೆ ಅಲ್ಲೇ ಸತ್ತು ಮನುಷ್ಯ ಆಗಬಹುದು, ಸತ್ತು ತಿರ್ಯಂಚ ಪ್ರಾಣಿ ಆಗಬಹುದು. ಪ್ರತಿಯೊಂದು ಆತ್ಮನಿಗೆ ಸಾವು ಇದೆ ಅಂತಂದರೆ ಜನ್ಮವೂ ಕೂಡ ಇದೆ. ಆದರೆ ಈ ಜನ್ಮ ಮತ್ತು ಮರಣಗಳ ಹಿಂದೆ ಯಾವ ಒಂದು ಸಿದ್ಧಾಂತ ಇದೆ, ಅದು ನಿಸರ್ಗ ನಿಯಮ. ನಿಸರ್ಗದಲ್ಲಿರ್ತಕ್ಕಂತಹ ನಿಶ್ಚಿತ ನಿಯಮ ಅದು. ದ್ವಿಂದ್ರಿಯ, ತೀನೇಂದ್ರಿಯ, ಚತುರೇಂದ್ರಿಯ ಈ 3 ಪ್ರಕಾರದ ಜೀವಿಗಳು ಸಾಯ್ತವೆ ಅಂತಂದರೆ ಎರಡು ಗತಿಯಲ್ಲಿ ಹುಟ್ಟೋದು. ಒಂದು ತಿರ್ಯಂಚಗತಿ, ಇನ್ನೊಂದು ಮನುಷ್ಯಗತಿ. ಇನ್ನು ಅಸೌಜ್ಞಿ ಪಂಚೇಂದ್ರಿಯ ಜೀವ ಅದು ಹುಟ್ಟಬೇಕು ಅಂತಂದರೆ 4 ಗತಿಗಳಲ್ಲಿ ಹುಟ್ಟಬಹುದು. ಅದು ತಿರ್ಯಂಚಗತಿಗೂ ಹೋಗ್ಬೋದು, ದೇವಗತಿಯಲ್ಲಿ ಭವನತ್ರಿಕದಲ್ಲಿ ಜನ್ಮ ತಾಳಬಹುದು,
ಬಹುಣತ್ರಿಗ ದೇವತೆಗಳಲ್ಲಿ ಸ್ವರ್ಗಕ್ಕೆ ಹೋಗೋಲ್ಲ. 16 ಸ್ವರ್ಗಗಳಲ್ಲಿ ಅಸೌಜ್ಞಿ ಪಂಚೇಂದ್ರಿಯ ಜೀವಕ್ಕೆ ಗಮನ ಇಲ್ಲ. ಇನ್ನು ಆ ಅಸೌಜ್ಞಿ ಪಂಚೇಂದ್ರಿಯ ಜೀವ ನರಕಕ್ಕೆ ಹೋಗಬೇಕು ಅಂತಂದರೆ ಕೇವಲ 1ನೇ ನರಕದವರೆಗೆ ಹೋಗುತ್ತೆ. ಯಾವ ನರಕ? ನರಕಗಳು ಎಷ್ಟು ಗೊತ್ತಲ್ಲ? ಎಷ್ಟಿವೆ ಹೇಳಿ ನರಕಗಳು? 7 ನರಕಗಳು. ಈ ಪೃಥ್ವಿಯ ಕೆಳಗೆ ಅಧೋಲೋಕದಲ್ಲಿ 1ನೇ ನರಕ, ಅದರ ಕೆಳಗೆ 2ನೇ ನರಕ, ನರಕದ ಪೃಥ್ವಿಗಳಿವೆ. 1ನೇ ನರಕ, 2ನೇ ನರಕ, 3ನೇ ನರಕ, 4ನೇ, 5ನೇ, 6ನೇ, 7ನೇ, ಒಂದರ ಕೆಳಗೆ ಒಂದು 7 ನರಕಗಳಿವೆ. ಇಂಥ 7 ನರಕಗಳಲ್ಲಿ ಹುಟ್ಟುವ ಜೀವಿಗಳು ಯಾರು ಎಷ್ಟು ಪ್ರಮಾಣದಲ್ಲಿ ಪಾಪವನ್ನು ಮಾಡ್ತವೋ ಅಷ್ಟೇ ಕೆಳಗಿನ ನರಕದಲ್ಲಿ ಹುಟ್ಟುವಂತಹ ಯೋಗ ಆ ಜೀವಿಗಳಿಗೆ ಇರ್ತದೆ. ಕಡಿಮೆಯಿಂದ ಕಡಿಮೆ ಪಾಪ ಆಗಿದೆ, ಆದರೆ ನರಕಕ್ಕೆ ಹೋಗುವಂತಹ ಪಾಪ ಇದೆ ಅಂತಂದರೆ ಕಡಿಮೆಯಿಂದ ಕಡಿಮೆ ಪಾಪ ಆಗತಕ್ಕಂತಹ ಅದಕ್ಕೆ ಫಲ 1ನೇ ನರಕ. ಈ 1ನೇ ನರಕ ಹೆಚ್ಚಿಂದ ಹೆಚ್ಚು 1ನೇ ನರಕದವರೆಗೆ ಹೋಗುವಂತಹ ಶಕ್ತಿ ಮನ ಇಲ್ಲದಂತಹ ಅಸೌಜ್ಞಿ ಪಂಚೇಂದ್ರಿಯ ಜೀವಕ್ಕೆ ಇದೆ. ಅಂತಹ ಜೀವ ಯಾವುದು ಅಂತಂದರೆ, ಒಂದು ಉದಾಹರಣೆಗಾಗಿ ಹೇಳಬಹುದು, ಎಷ್ಟೋ ಪಕ್ಷಿಗಳು ಸೌಜ್ಞಿ ಪಂಚೇಂದ್ರಿಯ ಮನಸಹಿತ ಇರ್ತವೆ. ಇನ್ನು ಎಷ್ಟೋ ಪಕ್ಷಿಗಳು ಮನರಹಿತವೂ ಕೂಡ ಇರ್ತವೆ. ಮನಸಹಿತ ಇರುವಂತಹ ಪಕ್ಷಿಗಳು ಸ್ವರ್ಗದಲ್ಲೂ ಹೋಗಬಹುದು. ನರಕದಲ್ಲಿ ಹೋಗುವುದಾದರೆ 3ನೇ ನರಕದವರೆಗೆ ಹೋಗ್ಬೋದು. ಪಕ್ಷಿಗಳು ಅವುಗಳು ಕೂಡ ಪಾಪ ಮಾಡಬಹುದಲ್ಲ? ಪಕ್ಷಿಗಳು ಎಷ್ಟು ಹುಳ ತಿಂತವೆ, ಎಷ್ಟು ಪಾಪ ಮಾಡ್ತವೆ ನೋಡಿ. ಅಷ್ಟು ಪಾಪ ಮಾಡುವಂಥ ಪಕ್ಷಿಗಳು ಹೆಚ್ಚಿಂದ ಹೆಚ್ಚು 3ನೇ ನರಕದವರೆಗೆ ಹೋಗ್ಬೋದು. ಅದರಲ್ಲಿ ಎಂಥ ಪಕ್ಷಿ? ಮನಸಹಿತವಾದ ಪಕ್ಷಿ. ಪಕ್ಷಿಗಳಲ್ಲಿ 2 ಪ್ರಕಾರ, ಮನಸಹಿತ, ಮನರಹಿತ. ಮನಸಹಿತವಾದ ಪಕ್ಷಿಗಳು 3ನೇ ನರಕಕ್ಕೆ ಹೋದರೆ, ಮನರಹಿತವಾದ ಪಕ್ಷಿಗಳು 1ನೇ ನರಕದವರೆಗೆ ಮಾತ್ರ ಹೋಗ್ತಾರೆ. ಮನ ಇಲ್ಲ ಅಂತಂದರೆ ಬೇಕಾದಷ್ಟು ಪಾಪ ಮಾಡಿದರೂ ಕೂಡ ಶರೀರದಿಂದ ಮತ್ತು ವಚನ ಯೋಗದಿಂದ ಮಾಡ್ತೇವೆ. ಶರೀರದಿಂದ ಎಷ್ಟು ಪಾಪ ಆದರೂ ಕೂಡ, ಎಂಥ ದೊಡ್ಡ ಪಾಪ ಆದರೂ ಕೂಡ, ವಚನ ಯೋಗದಿಂದ ಎಷ್ಟು ಪಾಪ ಆದರೂ, ಎಂಥ ದೊಡ್ಡ ಪಾಪ ಆದರೂ ಕೂಡ ನಾವು ಹೆಚ್ಚಿಂದ ಹೆಚ್ಚು 1ನೇ ನರಕದವರೆಗೆ ಹೋಗ್ಬೋದು. ಕೆಳಗಿನ ನರಕಗಳ ಪ್ರಾಪ್ತಿ ಇಲ್ಲವೇ ಇಲ್ಲ. ಇದು ನಿಸರ್ಗ ನಿಯಮ. ನಮ್ಮ ಶರೀರದಲ್ಲಿ ಎಷ್ಟು ಶಕ್ತಿಯೋ ಅಷ್ಟೇ ಪಾಪ. ನಮ್ಮ ವಚನ ಯೋಗದಲ್ಲಿ ಎಷ್ಟು ಪಾಪ ಆಗ್ತದೆಯೋ ಅಷ್ಟೇ ಪಾಪ ಆಗಿ ನಾವು ಹೆಚ್ಚಿಂದ ಹೆಚ್ಚು 1ನೇ ನರಕದವರೆಗೆ ಹೋಗ್ಬೋದು. ಇನ್ನು ಇಂಥ ಅನೇಕ ಪರ್ಯಾಯಗಳಲ್ಲಿ ನಾವು ಇವತ್ತು ಮನುಷ್ಯರಾಗಿದ್ದೇವೆ. ಮನುಷ್ಯರು ನಾವು ಇಂಥ ದ್ವೀಂದ್ರಿಯ, ತೀನೇಂದ್ರಿಯ, ಏಕೇಂದ್ರಿಯ ಪರ್ಯಾಯದಲ್ಲಿ ಎಂದೂ ಹುಟ್ಟಿಲ್ಲ. ಏನು ಹುಟ್ಟಿದೆಯೋ ಅಥವಾ ಇಲ್ಲ? ಅನಂತ ಬಾರಿ ಹುಟ್ಟಿದ್ದೇವೆ. ಜಿನ ಭಗವಂತರು ಏನು ಹೇಳಿದ್ದಾರೆ ಅಂತಂದರೆ, ನಿಮ್ಮ ಆತ್ಮ ಏಕೇಂದ್ರಿಯ ಪರ್ಯಾಯದಲ್ಲಿ ಅನಂತ ಸಲ ಹುಟ್ಟಿದೆ, ದ್ವೀಂದ್ರಿಯ ಪರ್ಯಾಯದಲ್ಲೂ ಕೂಡ ಅನಂತ ಸಲ ಹುಟ್ಟಿದೆ, ತೀನೇಂದ್ರಿಯ ಪರ್ಯಾಯದಲ್ಲೂ ಕೂಡ ಅನಂತ ಸಲ. ಯಾವ ಪರ್ಯಾಯವೂ ಕೂಡ ಉಳಿದಿಲ್ಲ. ಎಲ್ಲ ಪರ್ಯಾಯಗಳಲ್ಲಿ ಅನಂತ ಸಲ ಹುಟ್ಟಿ ಬಂದಿದೆ. ಇನ್ನು ಯಾವುದೊಂದು ಪರ್ಯಾಯದಲ್ಲಿ ಬೇರೆ ಪರ್ಯಾಯಗಳಲ್ಲಿ ಹುಟ್ಟಿಲ್ಲ ಅನ್ನೋದಂತಂದರೆ ಒಂದೇ ಒಂದು ಜೀವ. ಯಾವುದು ನಿತ್ಯ ನಿಗೋಧದಲ್ಲಿ ಇರತಕ್ಕಂತಹ ಏಕೇಂದ್ರಿಯ ಜೀವ ಇದೆಯೋ ಅದು ಯಾವ ಪರ್ಯಾಯದಲ್ಲೂ ಕೂಡ ಹುಟ್ಟಿಲ್ಲ. ಯಾವ ಪರ್ಯಾಯದಲ್ಲೂ ಕೂಡ ಹುಟ್ಟಿಲ್ಲ, ಅಲ್ಲೇ ಇದೆ. ನಿಗೋಧದಲ್ಲಿ ಹುಟ್ಟೋದು, ನಿಗೋಧದಲ್ಲೇ ಸಾಯುವುದು, ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು. ಎಷ್ಟು ಸಲ ಹುಟ್ಟುತ್ತದೆ? ಒಂದು ಶ್ವಾಸೋಚ್ಛ್ವಾಸದಲ್ಲಿ ಅದು 18 ಸಲ ಹುಟ್ಟುತ್ತದೆ ಮತ್ತು 18 ಸಲ ಸಾಯ್ತದೆ. ಯಾವ ಜೀವ? ನಿಗೋಧಿ ಜೀವ. ಎಂಥ ನಿಗೋಧದಲ್ಲಿರ್ತದೆ? ನಿತ್ಯ ನಿಗೋಧದಲ್ಲಿ ಇರ್ತದೆ. ನಿಗೋಧದಲ್ಲಿ 2 ಭೇದ. ಒಂದು ನಿತ್ಯ ನಿಗೋಧ ಮತ್ತು ಇನ್ನೊಂದು
ಇತರ ನಿಗೋಧ. ನಿತ್ಯ ನಿಗೋಧ ಅಂತಂದರೆ ಯಾವುದು ನಿಗೋಧ ಪರ್ಯಾಯವನ್ನು ಬಿಟ್ಟು ಇನ್ನಿತರ ಪರ್ಯಾಯಗಳಲ್ಲಿ ಬಂದು ಜನ್ಮ ತಾಳಿಲ್ವೋ ಅದು ನಿತ್ಯ ನಿಗೋಧ. ಇನ್ನು ಅಲ್ಲಿಂದ ಬಂದು ಈ ಪರ್ಯಾಯಗಳೆಲ್ಲ ಹುಟ್ಟಿದೆ ಅಂತಂದರೆ ಅದು ಇತರ ನಿಗೋಧ. ಈ ಪರ್ಯಾಯದಲ್ಲಿ ಬಂದು ಹುಟ್ಟಿ ಮತ್ತೆ ನಿಗೋಧದಲ್ಲಿ ಹೋಯಿತು. ಒಂದು ಸಲ ನಿಗೋಧದಿಂದ ಬಂದು ಮನುಷ್ಯ ಆಗಿ ಅಥವಾ ಏಕೇಂದ್ರಿಯ ಜೀವಾಗಿ, ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ ಆಗಿ ಅಥವಾ ದ್ವಿಂದ್ರಿಯ, ತೀನಿಂದ್ರಿಯ, ಚತುರೇಂದ್ರಿಯ ಆಗಿ ಬಂದು ಹುಟ್ಟಿತು. ಹುಟ್ಟಿದ ನಂತರ ಮತ್ತೆ ಯಾವುದೇ ಸಮಯದಲ್ಲಿ ನಿಗೋಧ ಪರ್ಯಾಯದಲ್ಲಿ ಹೋಯಿತು ಅಂತಂದರೆ ಆ ಜೀವಿಗೆ ಇತರ ನಿಗೋಧಿ ಜೀವಿ ಅಂತ ಅನ್ನಬೇಕು. ಎಂಥ ಜೀವಿ? ನಿಗೋಧದಲ್ಲಿ ಎಷ್ಟು ಭೇದಗಳು? 2 ಭೇದ, ನಿತ್ಯ ನಿಗೋಧ ಮತ್ತು ಇತರ ನಿಗೋಧ. ನಿತ್ಯ ನಿಗೋಧ, ಇತರ ನಿಗೋಧ ಅನ್ನುವಂಥ ಈ 2 ಪರ್ಯಾಯಗಳಲ್ಲಿ ಯಾವ ಜೀವಿಗಳು ಒಂದೂ ಸಲ ಮನುಷ್ಯರಾಗಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಅಂಥ ಜೀವಿಗಳಿಗೆ ನಿತ್ಯ ನಿಗೋಧಿ ಜೀವಿಗಳು ಅಂತ ಅನ್ನಬೇಕು. ನಾವೆಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೇವೆ ಮನುಷ್ಯ ಪರ್ಯಾಯದಲ್ಲಿ. ನಾವೆಲ್ಲರೂ ಎಂದಿಗೂ ಒಮ್ಮೆ ನಿತ್ಯ ನಿಗೋಧದಲ್ಲಿ ಇದ್ದೀವೋ ಅಥವಾ ಇಲ್ಲ? ಅಲ್ಲ, ನಿತ್ಯ ನಿಗೋಧದಲ್ಲಿ ಎಂದಾದರೂ ಹಿಂದೆ ನಾವು ಇದ್ದೀವೋ ಅಥವಾ ಇಲ್ಲ? ಇಲ್ಲ. ಅದರಲ್ಲಿ ನೋಡಿ, ಅದರೊಳಗೆ ಏನು ಹೇಳ್ತಾರೆ ಅಂತಂದರೆ, ನಿತ್ಯ ನಿಗೋಧದಲ್ಲಿ ಇರುವಂತಹ ಜೀವಿಗಳು 2 ಪ್ರಕಾರ. ಒಂದು ಪ್ರಕಾರ ಏನು ಅಂತಂದರೆ, ಹಿಂದೆಂದೂ ಆ ನಿಗೋಧ ಪರ್ಯಾಯವನ್ನು ಬಿಟ್ಟು ಬಂದಿಲ್ಲ, ಮುಂದೆಂದೂ ಆ ನಿಗೋಧ ಪರ್ಯಾಯವನ್ನು ಬಿಟ್ಟು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಜೀವಿಗಳು ಬೇರೆ. ಇನ್ನು ಹಿಂದೆಂದೂ ಬಂದಿರಲಿಲ್ಲ, ಮುಂದೆ ಎಂದಾದರೂ ಬರಬಹುದು, ಆದರೆ ಇನ್ನೂ ಬಂದಿಲ್ಲ ಅನ್ನುವಂತಹ ಜೀವಿಗಳ ಭೇದ ಇದು ಬೇರೆ. 2 ಭೇದ. ನಿತ್ಯ ನಿಗೋಧದಲ್ಲೂ ಕೂಡ 2 ಭೇದ ಮಾಡಬೇಕು. ಹಿಂದೆಂದೂ ಬಂದಿಲ್ಲ, ಮುಂದೆಂದೂ ಬರಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ನಿಗೋಧಿ ಜೀವಿಗಳು ಕೂಡ ಇವೆ. ಹಿಂದೆಂದೂ ಬಂದಿರಲಿಲ್ಲ, ಮುಂದೆ ಎಂದಾದರೂ ಬರಬಹುದು ಅನ್ನುವಂಥ ಜೀವಿಗಳು ಕೂಡ ಇವೆ. ಇನ್ನು ಮುಂದೆಂದೂ ಬರಬಹುದು ಅನ್ನುವಂತಹ ಜೀವಿಗಳು ಇಲ್ಲಿವರೆಗಂತೂ ಬಂದಿಲ್ಲ. ಇನ್ನು ಇಲ್ಲಿ ಒಂದು ಸಲ ಬಂದು ಮತ್ತೆ ನಿಗೋಧಕ್ಕೆ ಹೋಗ್ತವೆ ಅಂತಂದರೆ ಅಂತಹ ಜೀವಿಗಳಿಗೆ ಇತರ ನಿಗೋಧಿ ಜೀವಿ ಅಂತ ಅನ್ನಬೇಕು. ಆಮೇಲೆ ಇಂಥ ಒಂದು ಭೇದಕ್ಕೆ ಯಾವ ಜೀವಿಗಳು ಹಿಂದೆಂದೂ ಬಂದಿಲ್ಲ, ಮುಂದೆಂದೂ ಬರಬಹುದು ಅನ್ನುವಂಥ ಜೀವಿಗಳು ಒಮ್ಮೆ ಬಂದು ಮತ್ತೆ ಆ ನಿಗೋಧ ಪರ್ಯಾಯದಲ್ಲಿ ಹೋಗ್ತವೆ ಅಂತಂದರೆ ಅವು ಇತರ ನಿಗೋಧಿ ಅಂತ ಅನಿಸ್ಕೊಂಡು ಅವು ಇತರ ನಿಗೋಧಿ ಆದವು. ಹಿಂದೆಂದೂ ಬಂದಿರಲಿಲ್ಲ, ಇಂದೂ ಬಂದಿಲ್ಲ, ಮತ್ತು ಎಂದಾದರೂ ಬರಬಹುದು, ಆದರೆ ಇಲ್ಲಿ ತನಕ ಬಂದಿಲ್ಲ ಅನ್ನುವಂತಹ ಜೀವಿಗಳಿಗೆ ಯಾವ ಜೀವಿ ಅಂತ ಅನ್ಬೇಕು ನಾವು? ನಿತ್ಯ ನಿಗೋಧ ಅಥವಾ ಇತರ ನಿಗೋಧ? ಅವುಗಳಿಗೆ ನಿತ್ಯ ನಿಗೋಧ ಅಂತ ಅನ್ಬೇಕು. ಅವುಗಳಿಗೆ ನಿತ್ಯ ನಿಗೋಧ ಅಂತಲೇ ಅನ್ನಬೇಕು. ಯಾಕಂದರೆ ಅವುಗಳಲ್ಲಿ 2 ಭೇದ: ಬರದಂಥ ಜೀವಿಗಳು, ಬರುವಂಥ ಜೀವಿಗಳು. ಬರುವಂಥ ಜೀವಿಗಳು ಇಲ್ಲಿ ತನಕ ಬಂದಿಲ್ಲ ಅಂತಂದರೆ ಅವು ನಿತ್ಯ ನಿಗೋಧಿ ಜೀವಿಗಳು. ಇನ್ನೂ ತನಕ ಬಂದಿಲ್ಲ ಅಂತಂದರೆ ಅವು ನಿತ್ಯ ನಿಗೋಧಿ. ಆದರೆ ಒಂದು ಸಲ ಈ ಯಾವುದೇ ಒಂದು ಪರ್ಯಾಯಕ್ಕೆ ಬಂದು ಮತ್ತೆ ಅಲ್ಲೇ ಹೋಗ್ತವೆ ಅಂತಂದರೆ ಅವುಗಳಿಗೆ ಅನ್ನಬೇಕು ಇತರ ನಿಗೋಧಿ. ಈಗ ಉದಾಹರಣೆಗೆ, ನಾವೆಲ್ಲರೂ ಮನುಷ್ಯ ಪರ್ಯಾಯದಲ್ಲಿ ಬಂದಿದ್ದೇವೆ. ಯಾವುದೋ ಒಂದು ದೊಡ್ಡ ಪಾಪ ಮಾಡಿ ಮತ್ತೆ ನಾವು ಏಕೇಂದ್ರಿಯ ಪರ್ಯಾಯದಲ್ಲಿ ಆ ನಿಗೋಧ ಪರ್ಯಾಯದಲ್ಲಿ ಜನ್ಮ ತಾಳ್ತೇವೆ ಅಂತಂದರೆ ನಾವು ಇತರ ನಿಗೋಧಿ ಅಂತ ಅನಿಸ್ಕೊಳ್ತೇವೆ. ಮತ್ತೆ ನಿಗೋಧಕ್ಕೆ ಹೋಗೋದಾಯಿತು ಅಂತಂದರೆ ಅಲ್ಲಿ ಹೋದಾಗ ನಾವು ಇತರ ನಿಗೋಧ ಪರ್ಯಾಯದಲ್ಲಿ ಇದ್ದಂತೆ. ನಿಗೋಧಿ ಇದ್ದೇವೆ, ಆದರೆ ಇತರ ನಿಗೋಧಿ. ಹಿಂದೆಂದೂ ಬಂದಿರಲಿಲ್ಲ, ಒಂದು ಸಲ ಬಂದು ಮತ್ತೆ ನಿಗೋಧದಲ್ಲಿ ಹೋಗಿದ್ದೇವೆ, ಆವಾಗ ನಮ್ಮ ಹೆಸರು ಇತರ ನಿಗೋಧಿ. ಆದರೆ ಅನಾದಿ ಕಾಲದಿಂದ ಎಂದೂ ಬಂದಿಲ್ಲ, ಬರುವಂಥ ಸಂಭಾವನೆ ಇದೆ ಅಂತನ್ನುವಾಗಲೂ ಕೂಡ ನಿತ್ಯ ನಿಗೋಧಿ. ಈ ಥರದ ನಮ್ಮ ಆತ್ಮ ಇವತ್ತೇನೋ ನಾವು ಮನುಷ್ಯರಾಗಿದ್ದೇವೆ, ಆದರೆ ನಾವು ಯಾರು, ನಮ್ಮ ಆತ್ಮ ಏನು, ಈ ಜನ್ಮ ಮರಣಗಳೇನು,
ಈ ಜನ್ಮ ಮರಣಗಳ ಚಕ್ರದಿಂದ ಬದುಕುವಂತಹ ದಾರಿಯೂ ಕೂಡ ಇದೇ ಏನು ಅನ್ನುವ ವಿಚಾರ ನಾವು ಮಾಡಬೇಕು ಅಥವಾ ಮಾಡಬಾರ್ದು? ಇದನ್ನು ಮಾಡಬೇಕು. ಕೇವಲಿ ಭಗವಂತರು ಇದನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಇದನ್ನು ಯಾರು ಮಾಡ್ತಾರಲ್ಲ ಅವರಿಗೆ ಸಮ್ಯಕ್ ಜ್ಞಾನಿ ಅಂತಂತಾರೆ. ಈ ವಿಚಾರವನ್ನು ಮಾಡುವವರು ಸಮ್ಯಕ್ ಜ್ಞಾನಿ ಜೀವ. ಈ ವಿಚಾರವನ್ನು ಮಾಡಲಿಲ್ಲ ಅಂತಂದರೆ ಮಿಥ್ಯಾ ಜ್ಞಾನವುಳ್ಳ ಜೀವ. ಇನ್ನು ನಾವು ಇಲ್ಲಿ ಕೂತ್ಕೊಂಡಿದ್ದೇವೆ, ಒಳ್ಳೆಯ ಮನಸ್ಸಿದೆ, ಮನೋಯೋಗ, ವಚನಯೋಗ, ಕಾಯಯೋಗ ಈ ಮೂರರ ಪ್ರವೃತ್ತಿ ಈಗ ಧರ್ಮ ಕಾರ್ಯದಲ್ಲಿದೆ. ಯಾಕಂದರೆ ನಾವು ಈಗ ಪ್ರವಚನವನ್ನು ಕೇಳ್ತಾ ಇದ್ದೇವೆ. ಸಮ್ಯಕ್ ಜ್ಞಾನ ಸಂಸ್ಕಾರ ಶಿಬಿರ ಅನ್ನುವಂತಹ ಆ ಶಿಬಿರದ ವಿಷಯಗಳನ್ನು ತಿಳ್ಕೊಂಡು ಆತ್ಮ ಕಲ್ಯಾಣ ಹೇಗೆ ಮಾಡಿಕೊಳ್ಳಬೇಕು, ಜಿನಧರ್ಮ ಏನು, ಆ ಜಿನ ಧರ್ಮದ ಸಂಸ್ಕಾರಗಳೇನು, ಇದನ್ನೆಲ್ಲ ಕಲಿತುಕೊಳ್ಳಿಕ್ಕೆ ಇಲ್ಲಿ ಕೂತ್ಕೊಂಡಿದ್ದೇವೆ. ನಮ್ಮ ಮನೋಯೋಗ ಹೇಗಿದೆ? ಶುಭದಲ್ಲಿದೆ. ವಚನಯೋಗ ಹೇಗಿದೆ? ಶುಭದಲ್ಲಿ. ಕಾಯಯೋಗ ಶುಭದಲ್ಲಿ. ಇದೇ ಒಂದು ಸಮಯದಲ್ಲಿ ಯಾರಿಗಾದರೂ, ಎಷ್ಟೋ ಜೀವಿಗಳಿಗೆ, ಎಷ್ಟೋ ಮನುಷ್ಯರಿಗೆ ಇಲ್ಲಿ ಕುಳಿತುಕೊಂಡಿರ್ತಕ್ಕಂಥವರಿಗೆ ಮುಂದಿನ ಗತಿ ಕಟ್ಟುವಂತಹ ಪ್ರಸಂಗ ಬಂತು ಅಂತ ಇಟ್ಕೊಳ್ಳಿ. ಯಾವಾಗ ಬರ್ತದೆ ಹೇಳೋಕ್ಕಾಗಲ್ಲ. ನಮ್ಮ ಆಯುಷ್ಯದ 2 ಭಾಗ ಕಳೆದ ನಂತರ 3ನೇ ಭಾಗದಲ್ಲಿ ಮನುಷ್ಯಾಯುವನ್ನು ಅಥವಾ ಯಾವುದೇ ಮುಂದಿನ ಗತಿಯನ್ನು ನಾವು ಕಟ್ಕೊಳ್ತಕ್ಕಂಥ ಚಾನ್ಸ್ ಬರ್ತದೆ. ಇಲ್ಲಿ ಕೂತ್ಕೊಂಡಾಗ ನಮ್ಮ ಮನೋಯೋಗ, ವಚನಯೋಗ, ಕಾಯಯೋಗ 3 ಶುಭ ಇದೆ ಅನ್ನುವಾಗ ನಮಗೆ ದುರ್ಗತಿ ಕಟ್ಟಲಿಕ್ಕೆ ಸಾಧ್ಯನು? ಶುಭ ಇದೆ ಅಂದ ಮೇಲೆ ದುರ್ಗತಿ ಕಟ್ಟುವುದೇ ಇಲ್ಲ. ನಮಗೆ ನರಕಾಯು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ತಿರ್ಯಂಚಗತಿ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಮನುಷ್ಯಾಯು ಕಟ್ಟಿತ್ತಂದ್ರೂ ಕೂಡ ಅದಕ್ಕೂ ನಮ್ಮ ಕಷಾಯಗಳ ಮಂದತೆ ಬೇಕು. ಶುಭ ಪ್ರವೃತ್ತಿಯಲ್ಲಿ, ಶುಭ ವಿಚಾರದಲ್ಲಿ ಜೀವ ಇದೆ ಅಂತಂದರೆ ಮಂದ ಕಷಾಯದ ಆ ಒಂದು ಅವಸ್ಥೆಯಲ್ಲಿ ಮನುಷ್ಯಾಯುವನ್ನು ಕಟ್ಟಿಕೊಳ್ಬಹುದು. ಏಕೆಂದರೆ ಭಗವಂತರು ಹೇಳ್ತಾರೆ ಸ್ವಭಾವ ಮಾರ್ಧವಂಶ, ಅಂದರೆ ಸ್ವಭಾವದಿಂದ ಜೀವ ಯಾವ ಕಾಲದಲ್ಲಿ ಮಂದ ಕಷಾಯಿ ಆಗಿರ್ತಾನೋ ಆ ಕಾಲದಲ್ಲಿ ಮನುಷ್ಯಾಯುವನ್ನು ಕಟ್ಟಿಕೊಂಡು ಮನುಷ್ಯಗತಿಗೆ ಬರಬಹುದು. ಆದರೆ ಇಂಥ ಅವಕಾಶವೂ ಕೂಡ ಕಮ್ಮಿ ಇದೆ. ಸಂಕ್ಲೇಶ ಪರಿಣಾಮದಲ್ಲಿ ಇರತಕ್ಕಂತಹ ಜೀವಿಗಳೇ ಜಾಸ್ತಿ ಇರೋದು ಈ ಸಂಸಾರದಲ್ಲಿ. ಮನೋಯೋಗ, ವಚನಯೋಗ, ಕಾಯಯೋಗ ಈ 3 ಯೋಗಗಳನ್ನು ನಾವು ಯಾವಾಗಲೂ ಶುಭದಲ್ಲಿ ಇರಿಸಿಕೊಳ್ತೇವೆ ಅಂತಂದರೆ ನಮಗೆ ದುರ್ಗತಿಗೆ ಹೋಗತಕ್ಕಂಥ ಕಾರಣವೇ ಇಲ್ಲ. ನಿಗೋಧದಲ್ಲಿ ಇರತಕ್ಕಂತಹ ಒಂದು ಏಕೇಂದ್ರಿಯ ನಿಗೋಧಿ ಜೀವಿ ನೇರವಾಗಿ ಮನುಷ್ಯಗತಿಗೆ ಬರಬಹುದು. ಮನ ಇಲ್ಲ, ಅದಕ್ಕೆ ವಚನ ಯೋಗವೂ ಇಲ್ಲ. ಒಂದೇ ಒಂದು ಕಾಯಯೋಗ ಇದೆ. ಒಂದೇ ಒಂದು ಕಾಯಯೋಗ, ಶರೀರದ ಪ್ರವೃತ್ತಿ ಮಾತ್ರ ಇದೆ. ಮಾತನಾಡಲಿಕ್ಕೆ ವಚನಯೋಗ ಇಲ್ಲ, ಮಾತಿಲ್ಲ. ವಿಚಾರ ಮಾಡಬೇಕಂತಂದ್ರೆ ಮನಸ್ಸಿಲ್ಲ. ಆದರೆ ಆತ್ಮ ಇದೆ, ಜ್ಞಾನ ಇದೆ, ಮತಿಜ್ಞಾನ, ಶ್ರುತಜ್ಞಾನ, ಜ್ಞಾನ ಶಕ್ತಿ ಇದೆ. ಜ್ಞಾನ ಶಕ್ತಿ, ತಿಳಿಯುವ ಶಕ್ತಿ ಇದೆ, ನೋಡುವ ಶಕ್ತಿ ಇದೆ ಆತ್ಮನಲ್ಲಿ. ಆದರೆ ನೋಡಬೇಕು ಅಂತಂದರೆ ಕಣ್ಣಿಲ್ಲ. ನೋಡಬೇಕು ಅಂತಂದರೆ ಒಂದೇ ಒಂದು ಸ್ಪರ್ಶನೇಂದ್ರಿಯ ಮಾತ್ರ ಇದೆ. ಸ್ಪರ್ಶನೇಂದ್ರಿಯದಿಂದ ಅದು ನೋಡಬಹುದು. ಕಣ್ಣಿನಿಂದಲೇ ನಾವು ನೋಡ್ತೇವೆ ಅಂತೇನಲ್ಲ, ಸ್ಪರ್ಶನೇಂದ್ರಿಯದಿಂದಲೂ ಕೂಡ ನಾವು ನೋಡ್ತೇವೆ. ನೋಡುವಂಥ ಶಕ್ತಿಯನ್ನು ಬಳಸಿಕೊಳ್ತೀವಿ. ಆತ್ಮನಲ್ಲಿ ನೋಡುವ, ತಿಳಿಯುವ ಶಕ್ತಿ ಇದೆಯಲ್ಲ, ನೋಡುವ ಶಕ್ತಿಯನ್ನು ನಾವು ಸ್ಪರ್ಶನೇಂದ್ರಿಯದ ಮೂಲಕವಾಗಿಯೂ ಕೂಡ ಬಳಸಿಕೊಳ್ತೀವಿ. ಯಾವ ಥರ? ಅದು ಯಾವ ಥರ ನೋಡಿ. ನೀರು ಬಿಸಿ ಇದೆ ಅಂತ ಅಂದಾಗ ನೀರು ಬಿಸಿ ಇದೆಯೋ ಅಥವಾ ತಣ್ಣಗಿದೆಯೋ ಇದನ್ನು ನೋಡಿ ಅಂತಂತೀವೋ ಅಥವಾ ತಿಳಿ ಅಂತಂತೀವೋ? ಏನಂತೀವಿ? ನೀರು ಬಿಸಿ ಇದೆಯೋ ಅಥವಾ ತಣ್ಣಗಿದೆಯೋ ನೋಡಿ ನೋಡಿ ಅನ್ನುವಂಥ ಶಬ್ದವನ್ನು ಬಳಸ್ಕೊಳ್ತೀವೋ ಅಥವಾ ತಿಳಿ ಅನ್ನುವಂಥ ಶಬ್ದವನ್ನು ಬಳಸ್ಕೊಳ್ತೀವೋ?
ನೋಡಿ ಅಂತಂತೀವಿ. ನೋಡುವುದು ಸ್ಪರ್ಶನೇಂದ್ರಿಯದ ಮೂಲಕವೂ ಆಗ್ತದೆ ಅಂತ ಆಯ್ತಲ್ಲ. ಕಣ್ಣಿನಿಂದ ಆಗ್ತದೆ ಅಂತಲ್ಲ. ಕಣ್ಣಿನಿಂದ ನೋಡುವಂಥ ಕ್ರಿಯೆ ವಿಶೇಷವಾಗಿ ಆಗಬಹುದು. ಆದರೆ ನೋಡುವಂಥ ಸಾಮಾನ್ಯ ಕ್ರಿಯೆ ಸ್ಪರ್ಶನೇಂದ್ರಿಯದಿಂದಲೂ ಕೂಡ ಆಗುತ್ತೆ, ರಸನೇಂದ್ರಿಯದಿಂದಲೂ ಕೂಡ ಆಗ್ತದೆ. ಈ ವಸ್ತು ಸಿಹಿ ಇದೆಯೋ ಅಥವಾ ಕಹಿ ಇದೆಯೋ, ತಿಳಿ ಅಂತಂತೀವೋ ಅಥವಾ ನೋಡು ಅಂತಂತೀವೋ, ಏನಂತೀವಿ ಅನ್ನುವಾಗ? ಈ ವಸ್ತು ಸಿಹಿ ಇದೆಯೋ ಅಥವಾ ಕಹಿ ಇದೆಯೋ ಏನು ಮಾಡು? ನೋಡು ಅಂತೀವಿ. ತಿಳಿ ಅಂತೀವೇನೋ? ಇಲ್ಲ. ನೋಡಿದಾಗ ತಿಳಿಯುವಂಥ ಶಕ್ತಿ, ನೋಡಿದಾಗಲೇ ತಿಳಿಯುವಂತಹ ಕಾರ್ಯ ಆಗುತ್ತೆ. ನೋಡದೇ ಹೊರತು ತಿಳಿಯುವ ಕಾರ್ಯ ಆಗೋಲ್ಲ. ಮೊದಲು ನಾವು ನೋಡ್ತೇವೆ. 5 ಇಂದ್ರಿಯಗಳಿಂದ ಮೊದಲು ನಾವು ವಸ್ತುವನ್ನು ನೋಡ್ತೇವೆ, ಆಮೇಲೆ ತಿಳಿದು ಅದು ಹೇಗಿದೆ ಅನ್ನುವುದನ್ನು ಹೇಳ್ತೀವಿ. ಮೊದಲು ನೋಡು ಅಂತಂತೀವಿ. ಬಿಸಿ ಇದೆಯೋ ಅಥವಾ ತಣ್ಣಗಿದೆಯೋ ನೀರು ನೋಡಿ ಹೇಳು ಅಂತಂತೀವಿ. ನಾವು ಮೊದಲು ನೋಡ್ತೀವಿ, ನೋಡಿದ ನಂತರ ಅಲ್ಲಿಯೇ ತಿಳಿತೀವಿ, ತಿಳಿದ ನಂತರ ಹೇಳ್ತೀವಿ. ಈ ನೀರು ತಣ್ಣಗಿದೆ, ಬಿಸಿ ಇಲ್ಲ ಅನ್ನುವುದನ್ನು ನೋಡಿ ತಿಳಿದು ಆಮೇಲೆ ಹೇಳ್ತೀವಿ. ಇಲ್ಲಿ ಏನು ಗೊತ್ತಾಗ್ತದೆ ಅಂತಂದರೆ, ನೋಡುವಂತಹ ಶಕ್ತಿ ಆತ್ಮನಲ್ಲಿದೆ, ತಿಳಿಯುವಂಥ ಶಕ್ತಿನೂ ಕೂಡ ಆತ್ಮನಲ್ಲಿದೆ. ಆದರೆ ಇಂಥ ಒಂದು ನೋಡುವ ತಿಳಿಯುವ ಶಕ್ತಿಯನ್ನು ನಾವು 5 ಇಂದ್ರಿಯಗಳ ಮೂಲಕ ಬಳಸ್ಕೊಳ್ತಿರ್ತೀವಿ. ಆಮೇಲೆ ನೋಡಿ, ಒಂದು ಏಕೇಂದ್ರಿಯ ಜೀವ, ಅದಕ್ಕೆ ಇರೋದು ಕೇವಲ ಒಂದು ಕಾಯಯೋಗ, ಸ್ಪರ್ಶನೇಂದ್ರಿಯ ಇದೆ, ವಚನ ಯೋಗ ಇಲ್ಲ, ಮನೋಯೋಗ ಇಲ್ಲ. ಒಂದೇ ಒಂದು, 3ರಲ್ಲಿಯ ಒಂದು ಯೋಗ ಇದೆ. ಇನ್ನು ಒಂದು ಯೋಗದ ಪ್ರವೃತ್ತಿಯಿಂದ ಆ ಜೀವ ಸ್ಪರ್ಶನೇಂದ್ರಿಯದಿಂದ ತಿಳ್ಕೊಂಡು ಹೇಳಬೇಕು, ತಿಳಿತದೆ ಅದು. ಏಕೆಂದ್ರೆ ಜೀವಕ್ಕೆ ನೀರು ಬಿಸಿ ಇದೆಯೋ ಅಥವಾ ಗರಂ ಇದೆಯೋ, ಗಾಳಿ ತಂಪಿದೆಯೋ ಅಥವಾ ಬಿಸಿ ಇದೆಯೋ, ಈ ಗಿಡ ಮರ ಗಾಳಿ ಏಕೇಂದ್ರಿಯ ಜೀವಿಗಳಿಗೆಲ್ಲ ಸ್ಪರ್ಶನೇಂದ್ರಿಯ ಇದೆ. ಆ ಸ್ಪರ್ಶನೇಂದ್ರಿಯದಿಂದ ವಸ್ತುಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಆದರೆ ವಿಶೇಷವಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ಅವುಗಳಿಗೆ ಉಪಾಯ ಇಲ್ಲ. ಕಣ್ಣಿನಿಂದಲೂ ಕೂಡ ನೋಡ್ತೇವೆ ಅಂದಮೇಲೆ, ಕಣ್ಣಿನಿಂದ ನಾವು ಏನು ನೋಡ್ತೇವೆ ಗೊತ್ತಾ? ಕಣ್ಣಿನಿಂದ ನಾವು ವರ್ಣವನ್ನು ನೋಡ್ತೀವಿ. ವರ್ಣ ಅಂದರೆ ಬಣ್ಣ. ಅದು ಬಿಳಿದಿದೆಯೋ, ಕಪ್ಪಿದೆಯೋ, ಹಸಿರಿದೆಯೋ, ನೀಳಿ ಇದೆಯೋ, ಎಂಥದ್ದಿದೆ ಏನು? ಈ ವರ್ಣವನ್ನು ತಿಳಿದುಕೊಳ್ಳಬೇಕು ಅಂತಂದರೆ ಕಣ್ಣು ಬೇಕು. ಬಟ್ಟೆ ಯಾವ ಬಣ್ಣದ್ದಿದೆ ನೋಡಿ ಹೇಳಿ ಅಂತೀವಿ. ಬಣ್ಣವನ್ನು ತಿಳಿದುಕೊಳ್ಳಬೇಕು ಅಂತಂದರೆ ಕಣ್ಣು ಬೇಕು. ಕಣ್ಣಿನಲ್ಲಿ ವರ್ಣವನ್ನು ನೋಡುವಂಥ ಶಕ್ತಿ ಇದೆ, ಬಣ್ಣಗಳನ್ನು ನೋಡುವಂಥ ತಿಳಿಯುವಂಥ ಶಕ್ತಿ ಇದೆ. ಬಣ್ಣಗಳನ್ನು ತಿಳಿದುಕೊಳ್ಳಲಿಕ್ಕೆ ಕಣ್ಣು ಬೇಕು. ಆದರೆ ವಸ್ತುಗಳನ್ನು ತಿಳಿದುಕೊಳ್ಳಲಿಕ್ಕೆ ಮತ್ತು ನೋಡಲಿಕ್ಕೆ ಕಣ್ಣೇ ಕಣ್ಣು ಬೇಕು, ಒಂದೇ ಬೇಕು ಅಂತ ಏನಿಲ್ಲ. ಎಲ್ಲ ಇಂದ್ರಿಯಗಳ ಮುಖಾಂತರ ನಾವು ವಸ್ತುವನ್ನು ನೋಡಬಹುದು ಮತ್ತು ತಿಳಿಯಬಹುದು. ಎರಡನ್ನೂ ಕೂಡ ನಾವು ಮಾಡಬಹುದಾಗಿದೆ. ಕಿವಿಯಿಂದ ನೋಡ್ರಿ, ಕಿವಿ ಶಬ್ದವನ್ನು ಕೇಳಲಿಕ್ಕೆ ಇರ್ತದೆ. ಆ ಶಬ್ದವನ್ನು ಕೂಡ ಎಂಥ ಶಬ್ದಗಳು ಅನ್ನುವುದನ್ನು ತಿಳಿ ಅಂತ ಹೇಳಂಗಿಲ್ಲ. ಮೊದಲು ಕೇಳು, ಏನಿದೆ ನೋಡು, ಕೇಳು ನೋಡು, ಆಮೇಲೆ ತಿಳಿ, ಆಮೇಲೆ ಹೇಳು ಅಂತಂತೀವಿ. ಈ 5 ಇಂದ್ರಿಯಗಳು ಎಷ್ಟು ಮುಖ್ಯ ಇವೆ ಅಂತಂದರೆ, ಈ 5 ಇಂದ್ರಿಯಗಳ ಮೂಲಕ ಆಗುವಂತಹ ಪಾಪವನ್ನು ನಾವು ಯಾವ ತರಹ ತಡೆಗಟ್ಟಬಹುದು ಅನ್ನುವಂತಹ ಕಲೆಯನ್ನು ಕಲಿತುಕೊಳ್ಳುವುದೇ ಜೈನ ಧರ್ಮ. ಜೈನ ಧರ್ಮ ಎಲ್ಲಿದೆ? ಇಲ್ಲೇ ಇದೆ, ನಮ್ಮ ಪ್ರವೃತ್ತಿಯಲ್ಲಿದೆ. ಮನೋಯೋಗ, ವಚನಯೋಗ, ಕಾಯಯೋಗ, ಈ ಯೋಗದಲ್ಲಿ ಆಗತಕ್ಕಂತಹ ಪಾಪಗಳನ್ನು ನಿಲ್ಲಿಸಬೇಕು ಅನ್ನುವಂತಹ ಬುದ್ಧಿಯಿಂದ ಪಾಪಕರ್ಮಗಳನ್ನು
ನಾವು ತಡೆಗಟ್ತೀವಿ ಅಂತಂದರೆ ಶುಭ ಯೋಗ ಆಯಿತು. ಈ ಶುಭ ಯೋಗವೇ ಜೈನ ಧರ್ಮ. ಈ ಥರದಲ್ಲಿ ನಾವು ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಮ್ಮ ಬದುಕಿನ ಕರ್ಮಗಳನ್ನು ಹೇಗೆ ತಡೆಯಬೇಕು, ನಮ್ಮ ಬದುಕಿನಲ್ಲಿ ಹೆಚ್ಚಿಂದ ಹೆಚ್ಚು ಪಾಪಕರ್ಮಗಳು ಮತ್ತು ಪುಣ್ಯಕರ್ಮ ಯಾವುದರ ಮುಖಾಂತರ ಆಗ್ತದೆ ಅನ್ನುವಂಥ ವಿಷಯ ಗೊತ್ತಾಯಿತು. ಈ ವಿಷಯ ಸಾಮಾನ್ಯ ಏನೂ ಅಲ್ಲ, ಬಹಳ ಮಹತ್ವಪೂರ್ಣ ಇದೆ. ಧರ್ಮ ಅಂತಂದರೆ ಮಂದಿರದಲ್ಲಿ ಹೋಗಿ ಪೂಜಾ ಮಾಡೋದು, ವರ್ಷಕ್ಕೊಮ್ಮೆ ದಶಲಕ್ಷಣ ಮಾಡೋದು, ಇದೇ ಜೈನ ಧರ್ಮ ಅಂತಲ್ಲ. ಜೈನ ಧರ್ಮ ಪ್ರತಿ ಕ್ಷಣಕ್ಕೂ ನಮ್ಮ ಬದುಕಿನಲ್ಲಿ, ನಮ್ಮ ಜೀವನದಲ್ಲಿ ಮನೋಯೋಗ, ವಚನಯೋಗ, ಕಾಯದಲ್ಲಿ ಕಂಡುಬರಬೇಕು. ಯಾವ ಥರ ಕಂಡುಬರಬೇಕು? ನಮ್ಮ ಮನೋಯೋಗ, ವಚನಯೋಗ, ಕಾಯಯೋಗ ಅನ್ನತಕ್ಕಂಥ ಈ 3 ಯೋಗಗಳು ಪಾಪ ಕರ್ಮದಿಂದ ದೂರ ಇವೆ, ವ್ಯಸನಗಳಿಂದ ದೂರ ಇವೆ ಅಂತಂದರೆ ಅಲ್ಲಿ ಜೈನ ಧರ್ಮ ಇದೆ. ವ್ಯಸನಗಳು ಆಗೋದು ಈ 3ರ ಮುಖಾಂತರ. ಮನಸ್ಸು ಕಂಟ್ರೋಲ್ದಲ್ಲಿ ಇಲ್ಲ ಅಂತಂದರೆ ಅದು ಪಾಪಯೋಗ. ವಚನ ಕಂಟ್ರೋಲ್ದಲ್ಲಿಲ್ಲ ಅಂತಂದರೆ ಅದು ಕೂಡ ಪಾಪಯೋಗ. ಕಾಯಯೋಗ ಅದು ಕಂಟ್ರೋಲ್ದಲ್ಲಿಲ್ಲ ಅಂತಂದರೆ ಅದು ಕೂಡ ಪಾಪ. ಆದರೆ ಈ 3ರಲ್ಲಿ ಹೆಚ್ಚಿಂದ ಹೆಚ್ಚು ಪಾಪ ಆಗೋದು ಯಾವುದರಿಂದ? ಮನೋಯೋಗದಿಂದ. ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂತಂದರೆ ಶಾಸ್ತ್ರದಲ್ಲಿ ಒಂದು ಉದಾಹರಣೆ ಬರುತ್ತೆ. ದೊಡ್ಡ ದೊಡ್ಡ ಸಮುದ್ರಗಳಲ್ಲಿ ದೊಡ್ಡ ದೊಡ್ಡ ಮೀನುಗಳಿರ್ತವೆ. ಮೀನುಗಳು, ತಿಮಿಂಗಲು ಅನ್ನುವಂಥ ಮೀನಿನ ಹೆಸರು ಕೇಳಿದಿರಲ್ಲ. ದೊಡ್ಡ ದೊಡ್ಡ ಮೀನುಗಳಿರ್ತವೆ. ಅಂಥ ದೊಡ್ಡ ದೊಡ್ಡ ಮೀನುಗಳಿಗೆ ಉತ್ಕೃಷ್ಟವಾದ ಶಾರೀರಿಕ ಶಕ್ತಿ ಇರಬಹುದು. ಅತಿ ಉತ್ಕೃಷ್ಟವಾದ ಶಾರೀರಿಕ ಆ ಒಂದು ಶಕ್ತಿ ಇದೆ ಅಂತಂದರೆ ಆ ಶಕ್ತಿಯನ್ನು ಸದುಪಯೋಗ ಮಾಡಿಕೊಂಡರೆ ಒಳ್ಳೆಯದು. ದುರುಪಯೋಗ ಆಯಿತು ಅಂತಂದರೆ ಕೆಟ್ಟದ್ದು, ಪಾಪನೂ ಆಗಬಹುದು, ಪುಣ್ಯನೂ ಆಗಬಹುದು. ಆ ದೊಡ್ಡ ಶರೀರವುಳ್ಳಂತಹ ಆ ಮೀನಿನ ಕಣ್ಣಿನಲ್ಲಿಯೋ ಅಥವಾ ಕಿವಿಯಲ್ಲಿಯೋ ಸಣ್ಣ ಸಣ್ಣ ಮೀನುಗಳು ಕೂಡ ಇರ್ತವೆ. ಅವುಗಳಿಗೆ ತಂದುಲು ಮತ್ಸ್ಯ ಅಂತಾರೆ. ತಂದುಲು ಮತ್ಸ್ಯ ಅಂದರೆ ಸಣ್ಣ, ತಂದುಲು ಅಂದರೆ ಚಾವಲ್, ಅಕ್ಕಿ. ತಂದುಲು ಮತ್ಸ್ಯ ಕಿವಿಯಲ್ಲಿ, ಕಣ್ಣಿನಲ್ಲಿ, ದೊಡ್ಡ ಮೀನುಗಳ ಕಣ್ಣಿನಲ್ಲಿ ಇದ್ದುಕೊಂಡು ಅವು ಏನಾದರೂ ತಿಂದುಕೊಂಡು ಇದ್ದಿರ್ತವೆ. ಆಮೇಲೆ ದೊಡ್ಡ ಮೀನ ಇದಕ್ಕೆ ಹಸಿವೆ ಆಯಿತು ಅಂತಂದರೆ ಅವೇನು ಮಾಡ್ತವೆ? ಅವು ಮೀನುಗಳನ್ನು ತಿಂತವೆ. ಜೀವೋ ಜೀವಸ್ಯ ಭೋಜನಂ. ಜೀವಗಳೇ ಜೀವಿಯ ಭೋಜನ, ಜೀವಗಳ ಭೋಜನ. ಜೀವಗಳು ಜೀವಗಳನ್ನು ತಿಂದು ಬದುಕ್ತವೆ. ಈ ದೊಡ್ಡ ಮೀನ ಬಾಯಿ ತೆರೆದು ಆ ಸಣ್ಣ ಮೀನುಗಳನ್ನೆಲ್ಲ ಯಾವಾಗ ತಿಂತಿರ್ತದೆ ಆವಾಗ ಆ ಸಣ್ಣ ಮೀನ ಅದು ಯಾವುದು ಕಿವಿಯಲ್ಲೋ ಕಣ್ಣಿನಲ್ಲೋ ಕೂತ್ಕೊಂಡು ಇದ್ದಿರ್ತದೆ ಅಲ್ಲ, ಆ ಮೀನ ಅಂಥದ್ದು ಈ ದೊಡ್ಡ ಮೀನು ಎಷ್ಟು ಹುಚ್ಚಿದೆ. ಇಷ್ಟೊಂದು ಮೀನುಗಳೆಲ್ಲ ಬಾಯಿ ತೆರೆದು ಮಲಗಿದಾಗ ಈ ಥರ ಬಾಯಿಯೊಳಗೆ ಹೋಗ್ತಾ ಇದ್ದಾವೆ, ಬರ್ತಾ ಇದ್ದಾವೆ. ಈ ಮೀನ ತನ್ನ ಬಾಯಿಯನ್ನು ಮುಚ್ಚಿಕೊಳ್ತಾ ಇಲ್ಲ, ಹುಚ್ಚಿದೆ ಅಂತದೆ ಅದು. ಈ ಜಾಗದಲ್ಲಿ ನಾನಿರ್ತಿದ್ದೆ ಅಂತಂದರೆ ಎಲ್ಲ ಮೀನುಗಳನ್ನ ಬಾಯಿ ಮುಚ್ಚಿಕೊಂಡು ತಿಂದು ಬಿಡ್ತಿದ್ದೆ. ಇಷ್ಟು ಭಾವವನ್ನು ಮನಸ್ಸಿನಿಂದ ಮಾಡುತ್ತೆ ಅದು. ಅದಕ್ಕೂ ಮನೋಯೋಗಿದೆ, ವಚನಯೋಗಿದೆ, ಕಾಯಯೋಗ ಇದೆ. ದೊಡ್ಡ ಮೀನಕ್ಕೂ ಕೂಡ ಮನೋಯೋಗಿದೆ, ವಚನಯೋಗ ಇದೆ, ಕಾಯಯೋಗ ಇದೆ. ದೊಡ್ಡ ಮೀನ ತನ್ನ ಇಡೀ ಜೀವನ ಎಷ್ಟೋ ಮೀನುಗಳನ್ನು ತಿಂದು ಪಾಪ ಮಾಡಿ ಅದು 7ನೇ ನರಕಕ್ಕೆ ಹೋಗ್ಬೋದು. ಯಾವ ನರಕಕ್ಕೆ? 7ನೇ ನರಕಕ್ಕೆ ಹೋಗ್ಬೋದು ಒಂದು ಮೀನು. ಯಾಕಂದರೆ ಎಷ್ಟೋ ಮೀನುಗಳನ್ನ ತಿತ್ತಲ್ಲ, ಜೀವನ ಇಡೀ ಅದ್ರದ್ದು ಎಷ್ಟು ಆಯುಷ್ಯ ಇದೆ, ಪ್ರತಿನಿತ್ಯ ಅಷ್ಟು ಮೀನುಗಳನ್ನು ತಿಂದು ದೊಡ್ಡ ಪಾಪ ಮಾಡಿ ಅದು 7ನೇ ನರಕಕ್ಕೆ ಹೋಗ್ತದೆ. ಆದರೆ ಈ ಚಿಕ್ಕ ಮೀನು ತಂದುಲು ಮತ್ಸ್ಯ
ಆ ದೊಡ್ಡ ಮೀನಿನ ಒಂದು ಯಾವುದೇ ಶರೀರದ ಭಾಗದಲ್ಲಿ ಕುಳಿತುಕೊಂಡು ಅದು ಕೇವಲ ಮನಸ್ಸಿನಿಂದ ಪಾಪ ಮಾಡ್ತದೆ. ಯಾವ ಥರ ಪಾಪ ಮಾಡ್ತದೆ? ನಾನು ಇರ್ತಿದ್ದೆ ಅಂತಂದರೆ ಈ ಎಲ್ಲ ಮೀನುಗಳನ್ನ ತಿಂದು ಹಾಕ್ತಿದ್ದೆ ಅಂತ ಭಾವ ಮಾಡಿದ ಮಾತ್ರಕ್ಕೆ ಒಂದೂ ಮೀನನ್ನು ತಿಂದಿರೋಲ್ಲ. ಆದರೆ ಯಾವ ನರಕಕ್ಕೆ ಹೋಗ್ತದೆ ಇದು? ಕಲ್ಪನೆ ಮಾಡಿ. ಇದು ಒಂದೂ ಮೀನನ್ನು ತಿಂದಿಲ್ಲ, ಕೇವಲ ಭಾವ ಮಾಡಿದೆ. ಮತ್ತು ಅದು ಭಾವನೂ ಮಾಡಿದೆ ಮತ್ತು ತಿಂದೂ ಇದೆ. ಇವು ಎರಡೂ ಮೀನುಗಳು ಮರಣಾನಂತರ ಯಾವ ಗತಿಗೆ ಹೋಗ್ತಾವೆ ಗೊತ್ತಾ? ಯಾವ ನರಕಕ್ಕೆ ಹೋಗ್ತಾವೆ ಗೊತ್ತಾ? ಎಲ್ಲಿ ಹೋಗ್ಬೋದು ಹೇಳಿ? ಆ ಸಣ್ಣ ಮೀನ 1ನೇ ನರಕಕ್ಕೆ ಇಲ್ಲ, ಸಣ್ಣ ಮೀನು ಕೂಡ 7ನೇ ನರಕ ಮತ್ತು ದೊಡ್ಡ ಮೀನು ಕೂಡ 7ನೇ ನರಕ. ಇವೆರಡೂ 7ನೇ ನರಕಕ್ಕೆ ಹೋಗ್ತವೆ ಅಂತಂದು. ಇನ್ನು ಅದರಲ್ಲಿ ಇನ್ನೊಂದು ಮೀನ 3ನೇ ಮೀನು. ಆ ಮೀನಿಗೆ ಮನ ಇಲ್ಲ ಅಂತ ಇಟ್ಕೊಳ್ಳಿ. ಅದಕ್ಕೆ ಮನ ಇಲ್ಲ. ಮನ ಇಲ್ಲದಂತಹ ಪಂಚ ಇಂದ್ರಿಯಗಳನ್ನು ಹೊಂದಿರತಕ್ಕಂಥ ಆ ಮೀನ ಮನಸ್ಸಿನಿಂದ ಪಾಪ ಮಾಡುವಂಥ ಶಕ್ತಿಯೇ ಇಲ್ಲ. ಇನ್ನು ಅದು ಕೂಡ ಮೀನುಗಳನ್ನು ತಿಂದಿರ್ತದೆ, ಭಾವವನ್ನು ಕೂಡ ಮಾಡಿರುತ್ತೆ. ಆದರೆ ಮನ ಇಲ್ಲಲ್ಲ, ಮನಸ್ಸಿನಿಂದ ಭಾವ ಮಾಡಿಲ್ಲ, 5 ಇಂದ್ರಿಯಗಳಿಂದ ಭಾವ ಮಾಡಿದೆ. ಮತ್ತು 5 ಇಂದ್ರಿಯಗಳ ಮುಖಾಂತರ ಕೇವಲ ಪಾಪ ಕರ್ಮಗಳನ್ನು ಕಟ್ಟಿಕೊಂಡಿದೆ. ಈ ಮೀನ ಎಲ್ಲಿ ಹೋಗುತ್ತೆ? ಮರಣಾನಂತರ 1ನೇ ನರಕಕ್ಕೆ ಹೋಗ್ತದೆ. ಇಂಥ ಮೀನ 1ನೇ ನರಕಕ್ಕೆ ಹೋಗ್ತದೆ. ನಾವು ಈ ಒಂದು ವಿಷಯದಿಂದ ಏನನ್ನು ತಿಳ್ಕೊಳ್ಬೇಕಾಗಿದೆ ಅಂತಂದರೆ, ನಾವು ಮನಸ್ಸಿನಿಂದ ಎಷ್ಟು ಪಾಪವನ್ನು ಮಾಡ್ತೀವಿ ಅಷ್ಟು ಕಾಯಯೋಗದಿಂದ ಮತ್ತು ವಚನ ಯೋಗದಿಂದ ಮಾಡ್ತೀವೋ ಅಥವಾ ಇಲ್ಲ ಅನ್ನುವುದನ್ನು ವಿಚಾರ ಮಾಡಿಕೊಳ್ಬೇಕು. ನೀವು ಮನೆಯಿಂದಲೇ ನಡ್ಕೊಂಡು ಬಂದಿರಬಹುದು, ಗಾಡಿಯಲ್ಲಿ ಬಂದಿರಬಹುದು. ಇದು ಕಾಯ ಯೋಗದಿಂದ ಆಗುವಂತಹ ಪಾಪ. ಆದರೆ ಮನಸ್ಸಿನಿಂದ ಇಲ್ಲಿ ಕೂತ್ಕೊಂಡು ಅದಕ್ಕಿಂತ ಕೋಟಿ ಪಟ್ಟು ಪಾಪವನ್ನು ನಾವು ಮಾಡಬಹುದು ಅಥವಾ ಇಲ್ಲ? ಕೂತ್ಕೊಂಡಲ್ಲಿ ಮಾಡಬಹುದು ಅಥವಾ ಇಲ್ಲ? ಆ ಪಾಪ ಕರ್ಮ ಕಟ್ತದೆಯೋ ಅಥವಾ ಇಲ್ಲ? ಕಟ್ತದೆ. ಯಾರ್ದು ಒಬ್ಬರು ಮನಸ್ಸಿನಲ್ಲಿ ಈ ಥರ ಭಾವ ಉತ್ಪನ್ನ ಆಯಿತು ಅಂತ ಇಟ್ಕೊಳ್ಳಿ. ಈ ಜಗತ್ತಿನಲ್ಲಿ ಎಷ್ಟು ಮನುಷ್ಯರಿದ್ದಾರೆ, ಅವರೆಲ್ಲರೂ ಸತ್ತು ಹೋದರೆ ಭಾಳ ಚಲೋ, ನಾನೊಬ್ಬನೇ ಉಳ್ಕೊಳ್ಬೇಕು ಜಗತ್ತಿನ ಮಾಲೀಕನಾಗಿ. ಎಷ್ಟು ಮನುಷ್ಯರಿದ್ದಾರಲ್ಲ, ಅವರೆಲ್ಲರನ್ನ ಕೊಂದಂಥ ಪಾಪ 1 ಸೆಕೆಂಡಿನಲ್ಲಿ ಆಗತ್ತೆ. ಆ ಸೆಕೆಂಡಿನಲ್ಲಿ ಆಗುವಂಥ ಪಾಪ 7ನೇ ನರಕಕ್ಕೆ ಒಯ್ಯಬಹುದು ನಮ್ಮನ್ನು. ಕೂತ್ಕೊಂಡಲ್ಲೇ ನಾವು ಯಾವುದನ್ನೋ ವಿಚಾರ ಮಾಡ್ತಿರ್ತೀವಿ. ಆ ವಿಚಾರದಾಗ ಅಶುಭ ಯೋಗ ಪ್ರವೃತ್ತಿ ಇದೆ ಅಂತಂದರೆ ಮನಸ್ಸಿನಿಂದ ಆಗ್ತಿರ್ತದೆ. ಆರ್ತ ರೌದ್ರ ಧ್ಯಾನ, ಅದು ಹಂಗಾಗಬೇಕು, ಹಿಂಗಾಗಬೇಕು, ಅದು ಚಲೋ ಇಲ್ಲ, ಇದು ಚಲೋ ಇಲ್ಲ, ಅಷ್ಟಾದ್ರೆ ಹಂಗಾಗ್ತಿತ್ತು, ಇಷ್ಟಾದ್ರೆ ನಾನು ಹೀಗಿರ್ತಿದ್ದೆ ಅಂದರೆ ಇಷ್ಟು ಮಾಡ್ತಿದ್ದೆ, ಏನೇನೋ ವಿಚಾರಗಳನ್ನೆಲ್ಲ ಮಾಡ್ತಾ ಮಾಡ್ತಾ ಮನುಷ್ಯ ಯಾವುದೋ ಒಂದು ಸಮಯದಲ್ಲಿ ಅತಿ ದೊಡ್ಡ ಪಾಪ ಮಾಡಿದ, ಮನಸ್ಸಿನಿಂದ ಮಾಡಿದ. ಮತ್ತು ಅವನು ಸೌಜ್ಞಿ ಪಂಚೇಂದ್ರಿಯ ಇದ್ದಾನೆ ಅಂದರೆ ಇದ್ದಾನೆ ಅಲ್ಲ, ಮನುಷ್ಯ ಅಂತೂ ಸೌಜ್ಞಿ ಪಂಚೇಂದ್ರಿಯ. ದೊಡ್ಡ ಪಾಪ ಮಾಡಿದ ಅಂತಂದರೆ ಇವತ್ತು ಪಂಚಮ ಕಾಲದಲ್ಲೂ ಕೂಡ ಆ ಮನುಷ್ಯನಿಗೆ ಹೆಚ್ಚಿಂದ ಹೆಚ್ಚು ಯಾವ ನರಕ ಇದೆ ಗೊತ್ತಾ? 6ನೇ ನರಕ. ಪಂಚಮ ಕಾಲದಲ್ಲಿ ಇರುವಂಥ ಮನುಷ್ಯರಿಗೆ 7ನೇ ನರಕ ಇಲ್ಲ, 6ನೇ ನರಕ ಇದೆ. ಆದರೆ ಸೌನನ ಯಾವುದು ಬೇಕು? 4ನೇಯದು. 4ನೇ ಸೌನನ ಬೇಕು. 5ನೇ ಸೌನನ ಇತ್ತು ಅಂತಂದರೆ 5ನೇ ನರಕದವರೆಗೆ ಹೋಗ್ಬೋದು. 4ನೇ ಸೌನನ ಇತ್ತು ಅಂತಂದರೆ 6ನೇ ನರಕದವರೆಗೆ ಹೋಗ್ಬೋದು. 6ನೇ ಸೌನನ ಇತ್ತು ಅಂತಂದರೆ 3ನೇ ನರಕದವರೆಗೆ ಹೋಗ್ಬೋದು. ಇನ್ನು ಈ ಸೌನನ ಅಂತಕ್ಕಂಥದ್ದು ಅತಿ ಮುಖ್ಯ. 6ನೇ ಸೌನನ ಇದೆ, ಕೊನೆಯ ಸೌನನ ಇದೆ. ಆದರೆ ಸೌಜ್ಞಿ ಪಂಚೇಂದ್ರಿಯ ಮನುಷ್ಯ ಇದ್ದಾನೆ, ಮನುಷ್ಯ ಮನಸ್ಸಹಿತ ಇದ್ದಾನೆ. ಈ ಮನಸ್ಸಹಿತ ಮನುಷ್ಯನಿಗೆ
ಹೆಚ್ಚಿಂದ ಹೆಚ್ಚು ಎಲ್ಲಿ ಯಾವ ನರಕದವರೆಗೆ ಹೋಗ್ಬೋದು ಗೊತ್ತಾ? 3ನೇ ನರಕದವರೆಗೆ ಹೋಗ್ಬೋದು. ಮನೆಯವರಿಗೆ ಕೇಳುವಂಥ ಅಪೇಕ್ಷೆ ಇರ್ತದೆ, ಮಕ್ಕಳಿರ್ತಾರೆ, ಅವ್ರ ವಿಘ್ನ ಇರ್ತದೆ, ಅವ್ನು ನಿಮಗೆ ಧರ್ಮ ಮಾಡಲಿಕ್ಕೆ ಬಿಡೋದೇ ಇಲ್ಲ. ನೋಡ್ರಿ, ಇದಕ್ಕಂತಾರೆ ಸಂಸಾರ. ಕೇಳುವಂಥ ಅಪೇಕ್ಷೆ ಎಲ್ಲರಿಗಿದೆ, ಆದರೆ ಅಂತರಾಯ ಕರ್ಮ ಜೊತೆಯಲ್ಲೇ ಬಂದಿರ್ತದೆ. ಅದಕ್ಕೇನಾದರೂ ಒಂದು ಮಾಡಿ ಅವನ್ನೆಲ್ಲ ಒಂದು ಕಡೆಗೆ ಬೇರೆ ಒಂದು ಸಿಟಿಯಲ್ಲಿ ಮಾಡ್ತಾರಲ್ಲ, ಏನಂತಾರೆ ಅದಕ್ಕೆ, ಮಕ್ಕಳನ್ನೆಲ್ಲ ಒಂದು ಕಡೆಗೆ ಸ್ಕೂಲ್ನಲ್ಲಿ ಬಿಟ್ಟು ಟೀಚರ್ನ ಹಚ್ಚಿಬಿಡ್ತಾರಲ್ಲಿ, ಅವರೆಲ್ಲ ನೋಡ್ತಿರ್ತಾರೆ ಅದನ್ನು. ಹಾಂ ಒಂದು ಯಾವುದ್ರ ವ್ಯವಸ್ಥೆ ಮಾಡಿರಿ ಅದಕ್ಕೆ. ಅಂದರೆ ಎಲ್ಲರೂ ಲಾಭ ಪಡ್ಕೋಬೇಕು ಅನ್ನುವಂಥ ಭಾವಂತೂ ಎಲ್ಲರಿಗಿದೆ. ಆ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ಭಾಳ ಚಲೋ ಆಗುತ್ತೆ. ಹಾಂ, ಭಾಳ ಒಳ್ಳೆಯದು. ಟೈಮ್ ಆಗಿತ್ತು. ಇನ್ನು जिनवानी। प्रभु देव तुम्हारे पवित्र मुख से निसृत जो शीतलवाणी, जग जन मन के मल को धोती, अतः कहाती जिनवाणी। जयवंतो माँ जग में तब तक जब तक सूरज चांद रहे, शीश नवाते कर्म हरो, अब तक हम विषयांद रहे, अब हम ना विषयांद। जिनवानी माता की जय।